ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೇಶವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಅಥಾತೋರ್ಮ ಜಿಜ್ಞಾಸಾ. ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಯಾವುದಾಯ್ತು ಈಗ? ತಾತ್ಪರ್ಯ ಆಯ್ತಾ? ಇದಾಯ್ತಾ? ಈ ಮತ್ತೆ ಭಾಷ್ಯ ಯಾವುದೀಗ? ವಾಸಾಂಸಿ ಜೀರ್ಣಾನಿ ಅಲ್ಲ, ವೇದಾವಿನಾಶಿನಂ ನಿತ್ಯಂ ಯಯೇನಂ ಅಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ವೇದಾವಿನಾಶಿನಂ ನಿತ್ಯಂ ಯಹ ಏನಂ ಅಜಂ ಅವ್ಯಯಂ ಕಥಂ ಸಹ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ವೇದ ಅವಿನಾಶಿನಂ ವೇದ ಅವಿನಾಶಿನಂ ಯಹ ಏನಂ ಅವಿನಾಶಿನಂ ವೇದ. ಯಾರು ಈ ರೀತಿಯಾಗಿ ಇಷ್ಟೊತ್ತೆಲ್ಲ ಏನು ಜೀವನಿತ್ಯತ್ವ ಇತ್ಯಾದಿ ಹೇಳಿಯಾಗಿದೆಯಲ್ಲ, ಈ ರೀತಿಯಾಗಿ ಯಾವನೋ ಅವಿನಾಶಿನಂ ಅಜಂ ಏನಂ, ಈ ರೀತಿಯಾಗಿ ಜೀವನನ್ನು ಪರಮಾತ್ಮನ ಪ್ರತಿಬಿಂಬ, ಪರಮಾತ್ಮ ಎಂಥವನು ಅವಿನಾಶಿ, ನಾಶ ಇಲ್ಲದವನು, ಮತ್ತು ಅಜ ಹುಟ್ಟಿಲ್ಲದವನು, ಅವ್ಯಯ ನಾಶವಿಲ್ಲದವನು, ಅಂಥವನು ಪ್ರತಿಬಿಂಬ. ಮತ್ತು ಆಗೀಗಲ್ಲ, ನಿತ್ಯಂ ಅನ್ನೋದಕ್ಕೆ ಅನೇಕ ಕಡೆ ಅನ್ವಯ. ನಿತ್ಯಂ ಸದಾ ತಿಳ್ಕೊಂಡಿರಬೇಕು ಅಂತ ಅರ್ಥ. ನಿತ್ಯಂ ಅವಿನಾಶಿನಂ, ಯಾವಾಗಲೂ ಅವಿನಾಶಿ, ನಿತ್ಯ ಅಜ, ನಿತ್ಯ ಅವ್ಯಯ. ಇಂಥ ಪರಮಾತ್ಮನ ಯಾರು ಸದಾ ತಿಳಿದಿರ್ತಾನೋ ಸಹ ಪುರುಷಃ, ಅಂಥ ವ್ಯಕ್ತಿ ಹೇ ಪಾರ್ಥ ಅರ್ಜುನ, ಕಂ ಘಾತಯತಿ ಕಂ ಹಂತಿ, ಯಾರನ್ನು ಕೊಲ್ಲಿಸ್ತಾನೆ, ಯಾರನ್ನು ಕೊಲ್ತಾನೆ, ಯಾರನ್ನು ಕೊಲ್ಲಿಸ್ತಾನೆ, ಯಾರನ್ನು ಕೊಲ್ತಾನೆ. ಅಂದರೆ ಸಾವಿಲ್ಲ ಅಂದಮೇಲೆ ಕೊಲ್ಲೋ ಪ್ರಸಕ್ತಿ ಇಲ್ಲ. ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ಸ್ವಾತಂತ್ರ್ಯವೂ ಇಲ್ಲ, ಈ ಕಡೆ ಸಾವೂ ಇಲ್ಲ. ಸ್ವಾತಂತ್ರ್ಯ ಇಲ್ಲ ಅಂದರೆ ನಾನು ಅಂತ ಹೇಳೋಗಿಲ್ಲ, ಕೊಂದೆ ಅಂತ ಹೇಳೋಗಿಲ್ಲ, ಸಾವಿಲ್ಲ ಆದ್ದರಿಂದ. ಹೀಗಾಗಿ ಇಲ್ಲಿ ನೀನು ಸಾಯ್ತಾರೆ ಕೊಲ್ತೇನೆ ಅನ್ನೋ ಯೋಚನೆ ಬಿಟ್ಟುಬಿಡು ಅಂತ ಹೇಳಿದರು. ವೇದ ಅವಿನಾಶಿನಂ ನಿತ್ಯಂ ಯಹ ಏನಂ ಅಜಂ ಅವ್ಯಯಂ ಕಥಂ ಸಾ ಪುರುಷಃ ಪಾರ್ಥ. ಇಲ್ಲಿ ಏನಂ ಅಂತ ಹೇಳ್ತಿರ್ಬೇಕಾದ್ರೆ ಜೀವನನ್ನು ಅಂತ ಅರ್ಥ. ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಕಂ ಹಂತಿ. ಅಥೋ ಯಯೇವಂ ವೇದ ಸಹ ಕಥಂ ಕಂ ಘಾತಯತಿ ಹಂತಿ ವಾ. ಅವಿನಾಶಿನಂ ನೈಮಿತ್ತಿಕ ನಾಶರಹಿತಂ, ಅವಿನಾಶಿ ನಾಶ ಇಲ್ಲದವನು. ಎರಡು ರೀತಿ ನಾಶ. ಸಾಮಾನ್ಯ ನಾಶ ಇಲ್ಲ, 10 years ಗ್ಯಾರಂಟಿ, ಕೆಳಗೆ ಬಿತ್ತು ಹೊಡೆದೋಯ್ತು. ಇದು ಯಾವುದು ನಿಮಿತ್ತದಿಂದಾಗಿ ನಾಶ ಆಯಿತು. ದೇವರಿಗೆ ಆ ರೀತಿ ನಾಶ ಆಗ್ಬೋದು ಜೀವನಿಗೆ ಅಂದರೆ ಅದೂ ಇಲ್ಲ. ನೈಮಿತ್ತಿಕ ನಾಶನೂ ಇಲ್ಲ, ಸ್ವಾಭಾವಿಕ ನಾಶನೂ ಇಲ್ಲ. ಆಮೇಲೆ ನಿತ್ಯಂ ಸ್ವಾಭಾವಿಕ ನಾಶರಹಿತಂ, ಸ್ವಾಭಾವಿಕ ನಾಶನೂ ಇಲ್ಲ. ಹೀಗೆ ಸರ್ವಥಾ ಅವಿನಾಶಿ ಅಂತ ಅರ್ಥ, ಸರ್ವಥಾ ಅವಿನಾಶಿ. ಅಥವಾ ಅವಿನಾಶಿನಂ ದೋಷಯೋಗರಹಿತಂ, ಪರಮಾತ್ಮ ಸತ್ತೆ ನಾಶನ ದೋಷ ಅಂತ ಕರೀತಾರೆ. ತಪ್ಪು ಮಾಡಿರ್ತಾನೆ ಅವನು ಸತ್ತ ಅಂದ್ಬಿಡ್ತಾರೆ, ಇನ್ನೇನು ಎಸ್ಕೇಪ್ ಮಾಡೋಕ್ಕಾಗಲ್ಲ, ಸತ್ತ. ದೋಷ, ತಪ್ಪು ಮಾಡಿದ ದೋಷ. ಅವಿನಾಶಿಯಿಂದ ದೋಷರಹಿತ ಅಂತ ಅರ್ಥ. ಸಾಯೋದು ದೋಷ ತಾನೆ, ದೋಷರಹಿತ. ಅವಿನಾಶಿನಂ, ವಿನಾಶಿ ಅಲ್ಲದವರು ಅವಿನಾಶಿ. ದೋಷಯೋಗರಹಿತಂ ನಿತ್ಯಂ ಸದಾಭಾವಿನಂ, ಸದಾ ಅಭಾವಿನಂ ಬಿಡಿಸ್ಕೋಬಾರ್ದು, ಮತ್ತೆ ಸದಾಭಾವಿನಂ, ಯಾವಾಗಲೂ ಇರತಕ್ಕಂತಹ. ಏನಂ ಇದು ಸರ್ವತ್ರ ವಿವೇಕ. ದೋಷಯುಕ್ತ ಪುರುಷಾದಿಷ್ಟು ನಷ್ಟ ಶಬ್ದ ಪ್ರಯೋಗ. ಎಲ್ಲಿ ದೋಷ ಇರುತ್ತೋ ಇಲ್ಲಿ ನಷ್ಟ ಅಂತ ಕರೀತಾರೆ. ಆದ್ದರಿಂದಾಗಿಯೇ
ದೇವರಿಗೆ ದೋಷಗಳಿಲ್ಲ ಎಂಬ ಅರ್ಥನೂ ಗೊತ್ತಾಯ್ತಿದ್ರಿಂದ ಇಂಥ ಪರಮಾತ್ಮನ ಪ್ರತಿಬಿಂಬವಾಗಿದ್ದಾಗ ಜೀವ ಎಂದೂ ಕೂಡ ಸಾಯಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ತಾತ್ಪರ್ಯ ಹಾಂ ಇವನಿಗೆ ಪ್ರತಿಬಿಂಬ ಆಗಿದ್ದರಿಂದ ಏನು ಬಿಂಬಕ್ಕೆ ಹೇಳ್ತಾರೋ ಅದಿಷ್ಟು ಕೂಡ ಏನು ಪ್ರತಿಬಿಂಬ ಅಲ್ಲ. ಸ್ವಾತಂತ್ರ್ಯ ಎಲ್ಲ ಸ್ವಾತಂತ್ರ್ಯ ಬಿಟ್ಟುಬಿಟ್ರೆ ಮತ್ತು ಇನ್ನೊಂದೇನಿದೆ, ಕಿಂಚಿತ್ ಸಾಮ್ಯ ಅಸ್ವಾತಂತ್ರ್ಯ, ಎರಡನ್ನು ಒಪ್ಕೊಂಡ್ಬಿಟ್ರೆ ಅದು ಪ್ರತಿಬಿಂಬ. ಹೌದು ಈ ಸತತ ಪರ್ಮನೆಂಟ್ ಆಫೀಸಾಗಿದ್ದಾನಾ, ಓಕೆ ನೀವು ಸರಿ ಇದ್ದರೆ ಇದ್ದಾನೆ ಅಂತ. ಆಫೀಸೇ ಪರ್ಮನೆಂಟ್ ಅಲ್ಲ ಅಂತ ಹೇಳಿಬಿಟ್ರೆ ನಮಗೆ ಬಿಂಬ ಪ್ರತಿಬಿಂಬ ಅರ್ಥ ಆಗೋದು ಒಂದು, ಇನ್ನೊಂದು ಪರ್ಮನೆಂಟ್ ಜಾಬ್ ಎಂಬುದು ಬೇರೆ. ಪರ್ಮನೆಂಟ್ ಆಫೀಸು ಪರ್ಮನೆಂಟ್ ಜಾಬು, ಆಫೀಸೇ ಟೆಂಪರರಿ, ಅದರಿಂದ ಉಪಯೋಗ ಇಲ್ಲ. ಆಫೀಸ್ ಪರ್ಮನೆಂಟ್, ಇದು ಪರ್ಮನೆಂಟ್. ಹಿಂದೆಲ್ಲ ಆತಾನೆ ಗೌರ್ಮೆಂಟ್ ಕೆಲಸ ಸಿಕ್ತಂದ್ರೆ ಖುಷಿ ಮುಗಿದು ನಿಶ್ಚಿಂತೆ ಎದ್ದು ಬಿಡ್ತಿದ್ರು. ಈಗ ಅದಿಲ್ಲ, ಗೌರ್ಮೆಂಟ್ ಕೆಲಸ ಬೇಡ ಅಂತಾರೆ, ಯಾಕೆ ಕೆಲಸ ಸಿಕ್ಕರೂ ಸಾಲದು. ಕಂಟಿನ್ಯೂಸ್ ಚೇಂಜ್ ಆಗಿ ಕೊನೆವರೆಗೂ ರೆಸ್ಟ್ಲೆಸ್. ಚೇಂಜ್ ಮಾಡದೆ ಬಿಡೋರು ಚೇಂಜ್ ನಾವು ಮಾಡದೆ ಹೋದರೆ ಒಂದೇ ಕೆಲಸದಲ್ಲಿ ಭಾಳ ಸಿದ್ದುಬಿಟ್ರೆ ಅವನು ನಿರುಪಯೋಗಿ ಅಂತ ಅರ್ಥ. ಹಿಂದೆ ತೆಗೆದುಹಾಕಿಬಿಟ್ರೆ ನಿರುಪಯೋಗಿ ಅಂತ ಅರ್ಥ. ಹಿಂದೆ ಸರಿ ಇದ್ದರೆ ಅವನು ಇರಲೇಬೇಕು. ಅವನು ಇಲ್ಲಿ ಸರಿ ಇದ್ದರೆ ಇರಬಾರ್ದು, ಕೆಟ್ಟವ್ರದ್ದು ಅದೇ ಗತಿ, ಬೇರೆ ಇಲ್ಲ ಅಂತ ಅರ್ಥ. ಜೀವನಿಗೆ ದೋಷರಹಿತ ಅಂದರೆ ಹಾಗಲ್ಲ. ಇಲ್ಲಿ ಯಾವ ಥರ ಇದೆ ಅಂದರೆ ದೇವರಿಗೆ ಫಸ್ಟ್ ಅನ್ವಯ. ಆ ರೀತಿ ದೋಷ ಇದ್ದರೆ ಮುಕ್ತರಿ ಜೀವರಿಗೆ ದೋಷ ಇಲ್ಲ. ಯಾವ ದೋಷ ಇಲ್ಲ? ಹುಟ್ಟು ಸಾವನ್ನೋ ದೋಷ ಇಲ್ಲ. ಆರದ ದೋಷತ್ವನೂ ಪೂರ್ಣ ಅಲ್ಲ. ಮಹಾಲಕ್ಷ್ಮಿಗೆ ಅಸ್ವಾತಂತ್ರ್ಯ ದೋಷ ಇರೋದ್ರಿಂದ ಆ ನಿರ್ದೋಷತ್ವ ರೂಲ್ಡ್ ಔಟ್. ಎಂಥ ನಿರ್ದೋಷತ್ವ? ಈಗಿರೋ ದೋಷ ಇಲ್ಲ, ಸಂಸಾರದಲ್ಲಿರಬೇಕೇನೋ ದೋಷ ಇಲ್ಲ, ಅಷ್ಟೇ. ನೈನಂ ಚಿಂದಂತಿ ಶಸ್ತ್ರಾಣಿ, ಮುಂದೆ ಅದೇ ಮಾತಿಗೆ ಇಲ್ಲಿ ಅರ್ಥ ಬರೀತಾರೆ. ಅವಿನಾಶಿನಂ ಶರೀರಾಪಾಯಾದಿ ವರ್ಜಿತಂ ನಿತ್ಯಂ ಸ್ವರೂಪತಃ ಏನಂ ಪರಮೇಶ್ವರಂ. ಎರಡು ತಗೋಬೇಕು, ವಿಷ್ಣು ಪರಾರ್ಥ, ಜೀವಪರಾರ್ಥ. ಭಾಷ್ಯದಲ್ಲಿ ಮೇಲ್ನೋಟಕ್ಕೆ ಜೀವಪರ ಮಾತ್ರ ಕಾಣಿಸ್ದಾಗಾಯ್ತು. ಇನ್ನೂ ಕ್ಲಿಯರ್ ಮಾಡ್ತಾರೆ ಇಲ್ಲಿ. ಅಲ್ಲಿ ಯಾಕೆ ಮಾಡಲಿಲ್ಲ ಅಂದರೆ ಹಿಂದೆಲ್ಲ ಹೇಳಿರೋದ್ರಿಂದ ಕಂಟಿನ್ಯೂ ಆಗುತ್ತೆ ಹಾಗೇನೆ. ಅವಿನಾಶಿನಂ ಶರೀರಾಪಾಯಾದಿ ವರ್ಜಿತಂ. ಜೀವನಿಗೆ ಸ್ವರೂಪತಃ ನಾಶ ಇಲ್ಲ, ಶರೀರಕ್ಕೆ ನಾಶ ಇದೆ. ದೇವರಿಗೆ ಅದೂ ಇಲ್ಲ, ಶರೀರಾಪಾಯಾದಿ ನಾಶವರ್ಜಿತಂ ನಿತ್ಯಂ ಸ್ವರೂಪತಃ ಏನಂ ಪರಮೇಶ್ವರಂ. ಈ ಪರಮೇಶ್ವರನನ್ನು ಯಾರು ತಿಳಿತಾರೆ, ಇಲ್ಲಿ ಜೀವನ ನಿತ್ಯತ್ವ ಸರಿಯಾಗಿ ತಿಳ್ಕೊಂಡ್ರೂ ದುಃಖ ಇಲ್ಲ, ಪರಮಾತ್ಮ ಪ್ರತಿಬಿಂಬ ಅಂತ ತಿಳ್ಕೊಂಡು ಯೋಚನೆ ಇಲ್ಲ. ಪರಮಾತ್ಮನೇ ತಿಳ್ಕೊಂಡ್ರು ಅಂತೂ ಇಂಥವನು ಪ್ರತಿಬಿಂಬ ಅಂದಮೇಲೆ ಯೋಚನೆ ಹೇಳ್ತಾರೆ. ಎಂತ ಯಾವ ಇದು ಕೇಳಿಸ್ತಾರೆ, ಕೆಲಸ ಇಲ್ಲಿ ಅಂತ ಕೇಳ್ತಾರೆ. ಅದರಲ್ಲಿ ಆಗಿರೋ ಭಾಳ ಒಳ್ಳೆಯ ಕೆಲಸ ಸಂಬಳ ಜಾಸ್ತಿ ಇದೆ, ಅದು ಕಂಪ್ಲೀಟ್ಲಿ ರೆಪ್ಯುಟೇಷನ್ ಇಲ್ಲ, ಅದರಿಂದ ಸ್ವಲ್ಪ ಗೌಣನೇ ಅದು. ಯಾವಾಗಿದ್ದು ಯಾವುದೋ ಒಂದು ಇದರಲ್ಲಿ ಯಾವುದೋ ಒಂದು ಕೋರ್ಸ್ ಮಾಡಿರ್ತಾನೆ, ಅದು ಒಳ್ಳೆ ರಿಪ್ಯೂಟೆಡ್ ಯೂನಿವರ್ಸಿಟಿ ಆಗಿಬಿಟ್ರೆ ಭಾರಿ ಬೆಲೆ ಅದಕ್ಕೆ. ಇಲ್ಲದೆ ಹೋದರೆ ಅದರಲ್ಲೇನಾ ಅಷ್ಟೇ. ಹಿಂದೆಲ್ಲ ಆಗ್ತಿದ್ರಂತೆ, ಈಗಿಲ್ಲ. ಬೆಂಗಳೂರು ಸಿಟಿ ಬೇರೆ ಡಿ ನಾಟ್ ಟಪ್ಪೆ ಅಂತ ಬದಲಿಗೆ ಹೊಸ್ದಾಗಿ ಶುರುವಾದಾಗ ಬೆಂಗಳೂರು ಸಿಟಿ ಡಿಗ್ರಿ ಹೋಲ್ಡರ್ಸ್ ಎಲ್ಲ ಅಪ್ಲೈ ಮಾಡಲೇಬೇಕಾಗಿಲ್ಲ, ಅದು ಕೊಡೋದೇ ಇಲ್ಲ ಅಂತ ಅರ್ಥ. ಆ ಥರ ಒಂದು ಕಾಲಕ್ಕೆ. ಈಗ ಅದೆಲ್ಲ ಏನೇನೋ ಆಗಿದೆ, ಪ್ರಶ್ನೆ ಬೇರೆ. ಯಾತಕ್ಕೆ ಹೇಳಿದ್ದು ಅಂದರೆ ಯಾವ ಕೋರ್ಸು ಎಲ್ಲಿ ಓದಿದ್ದಾನೆ, ಹಿಂದೆಲ್ಲ ಗುರುಗಳು ಯಾರೋ ತಕ್ಷಣ ಕೇಳೋದು, ಬರೀ ಓದಿದ್ದಾರೆ ಹೋಗ್ತಿರಲಿಲ್ಲ. ಗುರುಗಳು ಯಾರು, ಇನ್ಸ್ಟಿಟ್ಯೂಷನ್ ಯಾವುದೋ ಅಂದ್ರೆ ಅರ್ಥ, ಅದು ಸೇಮ್ ಮೀನಿಂಗ್ ಯಾರದು ಇದು. ಆವಾಗ ಅವ್ರ ಶಿಷ್ಯನ ಹಾಗಿದ್ದರೆ ಸರಿ. ಸ್ವಲ್ಪ ಓದಿದ್ರು ಭಾರಿ ರೆಕಗ್ನಿಷನ್ ಅವರಿಗೆ, ಸ್ವಲ್ಪ ಓದಿದ್ರು ಕೂಡ. ಇವನು ಪೂರ್ತಿ ಓದಿದ್ರು ಕೂಡ ಇವರು ಶಿಷ್ಯ ಬಿಡಿ ಅಂತೇಳಿ ಈಗಲೂ ಇದೆ, ಅದಿಲ್ಲ ಅಂತಿಲ್ಲ. ಈಗಲೂ ಭಾವನೆ ಇದ್ದೇ ಇದೆ. ಅದರಲ್ಲಿ ಒಬ್ಬರಲ್ಲೇ ಸೀನಿಯರ್ ಜೂನಿಯರ್, ಅದರಲ್ಲಿ ಮತ್ತೆ ಸೀನಿಯರ್ ಆದರೆ ಭಾರಿ ಶ್ರೇಷ್ಠ ಅಂತ. ಅದರಲ್ಲಿ ಜಗಳಾಡಬೇಕಾದ್ರೆ 1000 ಕಾರಣ, ಜಗಳಾಡ್ಬಿಡ್ಬೇಕಾದ್ರೆ ಒಂದೇ ಕಾರಣ ಸಾಕು. ಅರ್ಥ ಆಯ್ತಾ? ಸುಳ್ಳಿಗೆ 1000 ಕಾರಣ, ಸತ್ಯಕ್ಕೆ ಒಂದೇ ದಾರಿ ಅಂತಾರಲ್ಲ ಹಾಗೆ. ನಾವು ಮುಂದೆ ಹೇಳ್ತಾರೆ, ಜೀನಂ ಪರಮಾತ್ಮನ ಪ್ರತಿಬಿಂಬ. ಅದು ಹೇಗೆ? ಕರ್ತೃತ್ವಂತೂ ಸ್ವತಂತ್ರತ್ವಂ ತದೇಕಸ್ಯ ಹರೇರ್ಭವೆ ತಚ್ಚ ಅವ್ಯಯಂ ತಸ್ಯ ಜಾನನ್ ಕಥಂ ಕರ್ತ ಸ್ವಯಂ ಭವೇತ್ ಇತಿ ಪರಮಶ್ರುತಿ. ಕರ್ತೃತ್ವಂತೂ ಸ್ವತಂತ್ರತ್ವಂ ತತ್ ಏಕಸ್ಯ ಹರೇರ್ಭವೇತ್. ಸ್ವತಂತ್ರತ್ವ ಯಾರಿಗಿರೋದು? ದೇವರಿಗೊಬ್ಬನೇ, ಬೇರೆ ಯಾರಿಗೆ ಸ್ವಾತಂತ್ರ್ಯ ಅಂತ ಚೀಫ್ ಅನ್ನೋ ಪದ ಎಲ್ರಿಗೂ ಉಪಯೋಗಿಸಿದ್ರೆ ಪದಕ್ಕೆ ಅರ್ಥನೇ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಕರ್ತೃತ್ವಂತೂ ಸ್ವತಂತ್ರತ್ವಂ ತತ್ ಏಕಸ್ಯ ಹರೇರ್ಭವೆ. ಕರ್ತೃತ್ವ ಸ್ವತಂತ್ರತ್ವ ಎಂಬುದು ವ್ಯಾಕರಣದ ನಿಯಮ. ಪ್ರಥಮ ವಿಭಕ್ತಿ ಏನದು? ಕರ್ತೃಪದ ಹೇಳುತ್ತೆ, ಸ್ವಾತಂತ್ರ್ಯ ಹೇಳುತ್ತೆ ಅಂತ ಅರ್ಥ. ವ್ಯಾಕರಣದ ಪ್ರಕಾರ ಕೂಡ ಕರ್ತ ಅಂದರೆ ಸ್ವತಂತ್ರ ಅಂತ ಅರ್ಥ.
ಸೊ ಉಳಿದವರು ಸ್ವತಂತ್ರ ಅಲ್ಲ ಅಂದಮೇಲೆ ಕರ್ತೃರಾಗ ಸಾಧ್ಯತೆ ಇಲ್ಲ, ನಾಹಂಕರ್ತ ಅಂತಲೇ ಹೇಳಬೇಕು. ತಚ್ಚ ಅವ್ಯಯಂ ತಸ್ಯ ಜಾನನ್ ಕಥಂ ಕರ್ತ ಸ್ವಯಂ ಭವಿತಿ, ತಿಳ್ಕೊಂಡ ಮೇಲೆ ಸ್ವಯಂ ಕರ್ತ ಹೇಗಾಗ್ತಾನೆ, ಆಗ ಸಾಧ್ಯತೆಯೇ ಇಲ್ಲ. ಇತಿ ಪರಮಶ್ರುತಿ ಅನ್ಯಥಾ ಅವಿನಾಶಿನಂ ನಿತ್ಯಮಿತಿ ಪುನರುಕ್ತಿ. ಇಲ್ಲಿ ಮಾತು ಇಷ್ಟ ಮಾಡದೆ ಹೋಗಿದ್ದರೆ, ಅವಿನಾಶಿ ದೇವ್ರ ಪರಾರ್ಥ ಜೀವ್ರ ಪರಾರ್ಥ ಎಲ್ಲ ಮಾಡದೆ ಹೋಗಿದ್ದರೆ ಏನಾಗ್ತಿತ್ತು, ಪುನರುಕ್ತಿ ದೋಷ ಬರ್ತಿತ್ತು. ಭಗವದ್ ಯಾವುದೇ ಶಾಸ್ತ್ರದಲ್ಲಿ ಏನು ಬರಬಾರ್ದು, ಯಾವಾಗಲೂ ಪುನರುಕ್ತಿ ಬರಬಾರ್ದಾದ್ದರಿಂದ ಈ ಅರ್ಥನೇ ಮಾಡಬೇಕು. ಇದನ್ನು ಓದಿ ಬೇರೆ ನೋಡಿದ್ರೆ ಗೊತ್ತಾಗುತ್ತೆ, ದೇವ್ರ ಪ್ರಸ್ತಾಪನೆ ಬರದಂತೆ ಅರ್ಥ ಬರೆದಿಲ್ಲ. ಇಷ್ಟ ಆಯಿತು. ನೆಕ್ಸ್ಟ್ ಈಗ ಅದನ್ನೀಗ ಜೀವನಿಗೆ ದೇಹಾಂತರ ಪ್ರಾಪ್ತಿ ಅನ್ನೋ ಪದ ಬಂತು ಹಿಂದೆ, ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಎಲ್ಲಿ ಬಂದಿತ್ತು ದೇಹಾಂತರ ಪ್ರಾಪ್ತಿ ಅನ್ನೋ ಪದ? ಎಲ್ಲಿ ಬಂದಿತ್ತು ಪದ ಏನದು ಅಲ್ಲ, ಅದಕ್ಕಿಂತ ಹಿಂದೆ ಪುರಾಣೇ ಒಂದು, ಅದಕ್ಕಿಂತ ಹಿಂದೆ ಎಲ್ಲಿ ಬಂತು? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತಿ. ಅದು ಹೇಗೆ ಅಂತ ವಿವರಣೆಗೆ ತನ್ನ ಮಾತಿಗೆ ತಾನೇ ವಿವರಣೆ ಕೊಡ್ತಾನೆ, ಹೀಗೆ ಅಂಥೇಳಿ. ಹೇಗೆ? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರಃ ಅಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ವಾಸಾಂಸಿ ಅಂದರೆ ವಸ್ತ್ರಗಳು. ವಾಸಾಂಸಿ ಎಂಥ ವಸ್ತ್ರಗಳು? ಜೀರ್ಣಾನಿ ಹರಿದ ಅಥವಾ ಹಳೆಯದಾದ, ಎರಡರ್ಥನೂ ಬರುತ್ತೆ. ಹರಿದ ಹಳೆಯದಾದ ವಸ್ತ್ರಗಳನ್ನು ವಿಹಾಯ ಬಿಟ್ಟು ಯಥಾ ಹೇಗೆ ನವಾನಿ ಮುಂದಿನ ಓದ್ಕೋಬೇಕು. ವಸ್ತ್ರ ವಾಸಾಂಸಿ ಹೊಸ ವಸ್ತ್ರಗಳನ್ನು ಹೇಗೆ ನರಹ ಈ ಮನುಷ್ಯ ಅಪರಾಣಿ ಗೃಹ್ಣಾತಿ ಬೇರೆ ಅಪರಾಣಿ ಅಂದ್ರೇನು? ನವಾನಿ ಹೊಸದಾದ ಬೇರೆ ವಸ್ತ್ರಗಳನ್ನು ಧರಿಸ್ತಾನೋ ಹಾಗೆ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅದೇ ರೀತಿಯೇ. ಸೊ ಜೀರ್ಣವಾದ ದೇಹಗಳನ್ನು ಹಾಗೇನೆ ಬಿಟ್ಟು, ಸೊ ದೇಹ ಅಂದರೆ ಯಾವುದಾಯ್ತು ಈಗ? ಅಲ್ಲ, ದೇಹ ಅಂದರೆ ಇಲ್ಲಿ ಕಂಪ್ಯಾರಿಸನಲ್ಲಿ ಯಾವುದಿದೆ? ಬಟ್ಟೆಗಳನ್ನು ಹೇಗೆ ಬದಲಾಯಿಸ್ತಾನೋ, ದೇಹ ಅದೇ ಬಟ್ಟೆ ಬದಲಾಯಿತು. ಈಗ ಜೀವ ಅದೇ ದೇಹ ಬದಲಾಯಿತು. ನೋಡಬೇಕು, ದೇಹದ ಮೇಲೆ ಬಟ್ಟೆ, ಜೀವದ ಮೇಲೆ ದೇಹ. ಸೊ ಬಟ್ಟೆ ಬದಲಾಯಿಸೋದು ದೇಹಕ್ಕೆ ಹೇಗೋ, ದೇಹ ಬೆರೆಸೋದು ಜೀವಕ್ಕೆ ಹಾಗೆ. ಅದು ಜೀವ ಮಾತ್ರ ಏನವನು, ಇಲ್ಲಿ ದೇಹ ಚೇಂಜ್ ಆಗಲಿಲ್ಲ, ಬಟ್ಟೆ ಮಾತ್ರ ಚೇಂಜ್ ಆಯಿತು. ಸೊ ಜೀವ ಅವನೇ ಇರ್ತಾನೆ, ನಿತ್ಯವಾಗಿರ್ತಾನೆ. ಪೂರ್ತಿ ದೃಷ್ಟಾಂತ ತೊಗೊಳ್ಬಾರ್ದು. ಯಾವ ದೃಷ್ಟಾಂತಗಳಲ್ಲಿ ಏನು ತೊಗೊಳ್ಬಾರ್ದು? ಸರ್ವಸಾಮ್ಯ ತೊಗೊಳ್ಬಾರ್ದು. ಎಷ್ಟು ಬೇಕೋ ಅಷ್ಟೇ. ಅದ್ರ ಪ್ರಕಾರ ಏನು ಬೇಕೀಗ? ಅಲ್ಲಿ ವಸ್ತ್ರ ದೇಹ, ಜೀವ ದೇಹ ಅಷ್ಟೇ. ಜೀರ್ಣ ತೊಗೋಬೇಕೀಗ. ಯಾವ ಜೀರ್ಣ? ದೇಹ ಜೀರ್ಣ ಆಗುತ್ತಲ್ಲ, ಹೊರಗಿನ ದೇಹ. ಹಾಂ ಆಯ್ತು. ಅದರಿಂದ ಬಿಡೋದು ಒಳ್ಳೆಯದೇ ಕೆಟ್ಟದ? ಯಾರಿಗೆ? ಅದು ಎರಡು ಕೊಟ್ಟರು, ಅದಕ್ಕೇನೆ ಒಂದೇನು ಕೊಟ್ಟರು. ಇವೆಲ್ಲ ನ್ಯಾಚುರಲ್ದು ಒಂದು ಹೇಳ್ತಾರೆ, ಅವೆಲ್ಲ ಅಪಘಾತ ಆದ್ರಿಂದ ಅಪಮೃತ್ಯುಗಳು. ಅವೆಲ್ಲ ಮೃತ್ಯುನೇ ಪ್ರೂವ್ ಮಾಡಿದ್ರೆ ಅಪಮೃತ್ಯು ಯೋಚನೆ ಮಾಡೋಕ್ಕಾಗಿಲ್ಲ. ಹಾಂ ಆಗಲಿ, ಏನಾಯ್ತಾಗ? ಯಾರು ಅಲ್ಲ, ಅದಕ್ಕೆ ದೃಷ್ಟಾಂತ ಎರಡು ಕೊಟ್ಟರು. ಜೀರ್ಣ ಶಬ್ದಕ್ಕೆ ಎರಡು ಅರ್ಥ. ಮಂದಿ ಹೇಳಿದೆ ಒಂದು ಕಥೆನ. ದೇಹ ಜೀರ್ಣ ಆಗೋದು ಅಂದ್ರೆ ಏನು? ಕೆಲವ್ರು ಎಲ್ಲಿ ಮಾಡ್ತಾ ಇರ್ತಾ ಒಂದು ಸರ್ತಿ ಹಾಕಿದ ಬಟ್ಟೆ ಮತ್ತೆ ಹಾಕಲ್ಲ, ಮುದೋಯ್ತು. ಅದೇ ಗೊತ್ತಾಯ್ತಾ? ಒಂದು ಸರ್ತಿನೇ ಸಾವಿರಾರು ಬಿದ್ದಿರ್ತಾರೆ, ಮತ್ತು ಸೆಕೆಂಡ್ ಹ್ಯಾಂಡ್, ಇಮಿಡಿಯೇಟ್ ಸೆಕೆಂಡ್ ಹ್ಯಾಂಡ್ ಯಾರಿಗೋ ಕೊಟ್ಬಿಡ್ತಾರೆ. ಹಿಂದಿನ ಕಾಲ ಪದ್ಧತಿ ಇತ್ತು, ಕೆಲಸಗಾರರಿಗೆಲ್ಲ ಸೆಕೆಂಡ್ ಹ್ಯಾಂಡ್ ಕೊಡೋದೇನೆ. ಅವ್ರು ಅದನ್ನೇ ಮತ್ತೆ ಉಪಯೋಗಿಸ್ತಾರೆ. ಅದು ಖುಷಿ ಅವರಿಗೆ. ಹೇಗೆ ನಾವು ಶೇಷ ವಸ್ತ್ರ ಅಂತ ತೊಗೋತಾರಲ್ಲ, ಆ ರೀತಿ ಅವರಿಗೆ ದೊಡ್ಡವ್ರು ಹಾಕಿ ಕೊಟ್ಟು ಭಾರಿ ಖುಷಿಯಾಗೋದು. ತಿಳಿತಾ? ಹೊಸದೇ ಒಂದು ಸರ್ತಿ ಉಪಯೋಗಿಸಿದ್ರೆ ಮತ್ತೆ ಮುಗಿತು, ಮತ್ತೆ ಉಪಯೋಗಿಸೋದಿಲ್ಲ. ಇವತ್ತು ಅಂಥವ್ರು ಇದ್ದಾರೆ, ಮತ್ತೆ ಯಾವುದೂ ಉಪಯೋಗಿಸೋದೇ ಇಲ್ಲ. ಕೆಲವು ಗಂಟೆಗೊಮ್ಮೆ ಚೇಂಜ್ ಮಾಡೋರು ಇರ್ತಾರೆ, ಸೇವಿಮಿಡೇ ಚೇಂಜ್ ಮಾಡ್ತಾರೆ, ಕೆಲವು ದಿವಸಕ್ಕೆ ಚೇಂಜ್ ಮಾಡ್ತಾರೆ. ಕೆಲವರು ಪಾಪ ಅದರಲ್ಲೇ ಇರ್ತಾರೆ, ಅವರಿಗೆ ಶಕ್ತಿ ಇರಬಹುದು, ಆದರೆ ದುರ್ವಿನಿಯೋಗ ಆಗಬಾರ್ದು ಅಂಥೇಳಿ ಉಪಯೋಗಿಸಿ ಅದನ್ನು ಬೇರೆ ಖರ್ಚಿಗೆ ಉಪಯೋಗಿಸ್ತಾರೆ. ಅನೇಕ ರೀತಿಗೆ ಹೆಚ್ಚನಕ್ಕೆ ದಾನ ಇದ್ದ ಕಾನ್ಸೆಪ್ಟ್ ಇಲ್ಲದೆ ಹೋದರೆ ಏನು ಮಾಡಬೇಕು ಅವರೀಗ? ಅಷ್ಟೇ, ಅದು ಬಿಸಾಕ್ತಾರೆ, ಸೆಕೆಂಡ್ ಹ್ಯಾಂಡ್ ಮಾಡ್ತಾರೆ. ಅದೊಂದು ಗುಂಪಿದೆ. ಕೆಲವೆಲ್ಲ ಗೊತ್ತಿರಬೇಕು, ಸೆಕೆಂಡ್ ಹ್ಯಾಂಡ್ ಸೇಲ್ಸ್ ಇರುತ್ತೆ ಕೆಲವು ಕಡೆಗೆ. ಗೊತ್ತಾ? ನೀವು ಹೊಸ್ತಿದ್ದಾಗೆ ಇರುತ್ತೆ ಆ್ಯಕ್ಚುಲಿ. ಅದು ಹೊಸ್ತಿರೋದೆ 1 ಇಯರ್ ಅಲ್ಲ, ಒಂದು ಸರ್ತಿ ಹಾಕ್ಕೊಟ್ರೆ ಮುಗೀತು ಅಷ್ಟೇ. ಅವನು ಹೇಳ್ತಾ 1 ವೇರ್ ಅಷ್ಟೇ. ಅವನು ಅದೇ ಕಾಲ ಅವ್ರಿಗೆ ಗೊತ್ತು, ಅವ್ರಿಗೆ ಗಿರಾಕಿಗಳು ಸೆಟ್ ಆಗಿಬಿಟ್ಟಿರ್ತಾರೆ. ಅವರಿಗೆಲ್ಲ ಟಕ ಹೋಗ್ತಿರುತ್ತೆ, ಆ ಕಡೆ ಹೋಗ್ತಾನೆ ಇರುತ್ತೆ. ಯಾಕೆ ಹೇಳಿದ್ವು? ನಿಮ್ಮ ಜೀರ್ಣ ಶಬ್ದಕ್ಕೆ ಹಾಗೆ ಉಪಯೋಗಿಸಿದ್ದಾಗಬಾರ್ದು, ಅದು ಜೀರ್ಣನೇ. ಉಪಯೋಗಿಸಿದ್ರೆ ಕಥೆ ಮುಗೀತಲ್ಲಿ. ಹೌದು, ಎದುರಿಗಿರುತ್ತೆ. ಅದಕ್ಕೆ ಹಳೆಯದು ನಮಗಿರಬಾರ್ದು, ಕೆಲವು ಸಲ ಇರುತ್ತೆ, ಇರಬಾರ್ದು. ತಕ್ಷಣ ಆದಷ್ಟು ಬಿಸಾಕು ಅಂತ ಹೇಳ್ತಾರೆ.
ಈ ಕಸನ ಆದಷ್ಟು ಬೇಗ ಏನು ಮಾಡ್ತಾರೆ ಅದು ವಿಲೇವಾರಿ ಮಾಡಿಬಿಡ್ತಾರೆ. ಹಾಗೆ ಅದು ನೋಡಿದ್ರಷ್ಟೇ, ನೋಡದೆ ಹೋದರೂ ಅಷ್ಟೇ. ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಅದಕ್ಕೆ ಬೇರೆ ದೃಷ್ಟಾಂತ ಇವರೇನು ಪ್ರಶ್ನೆ ಏನಂದರೆ, ಹಳೇದು ಹೋದರೂ ಫಸ್ಟ್ ಕಣ್ಣಿಗೆ ಕಾಣಿಸುತ್ತಲ್ಲ, ಮತ್ತು ಹಳೇದು ಕಣ್ಣಿಗೆ ಕಾಣಿಸುತ್ತಲ್ಲ ಅಂತ ಇವರು ವಾದ. ಅದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಈಗ ನೀವು ಯಾವುದೋ ಬುಕ್ ಮಾಡ್ತೀರಿ, ಕಾರಿಗೋ ಸ್ಕೂಟ್ರಿ, ಹಿಂದೆ ಸ್ಕೂಟ್ರಿ ಬುಕ್ ಮಾಡೋದು ಭಾರಿ ಇತ್ತು, ಈಗ ಹೋಗಿಬಿಡ್ತದಲ್ಲ. 250 ಕೊಟ್ಟು 10 ವರ್ಷ ಕಾಯಬೇಕು, 250 ಕೊಟ್ಟು 5 ವರ್ಷ 10 ವರ್ಷ ಕಾಯಬೇಕು. ನಿಮಗೆ ದುಡ್ಡು ಹೋಯ್ತು, ಎಲ್ಲಿ ಸ್ಕೂಟ್ರಿ ಎಲ್ಲಿದೆ ನಿಮಗೀಗ? ಚೀಟಿ ಅಷ್ಟೇ, ಚೀಟಿ ಅಷ್ಟೇ, ಸ್ಕೂಟ್ರೇ ಇಲ್ಲ, ಕಾರೇ ಇಲ್ಲ. ಅವಾಗ ಏನು ಮಾಡ್ತಿದ್ರು? ಈಗ ಕಡಿಮೆ ಆಗಿದೆ, ಅದಿಲ್ಲ. ಆಗ ಅವಾಗ ಎಷ್ಟೋ ಸರ್ತಿ ಅಡ್ವಾನ್ಸ್ ಕೊಟ್ಟು ಕಾಯ್ತಿರೋದು, ಸೈಟ್ಗಳಿಗೆ ಕಾಯ್ತಾ ಇದ್ರು ಆ ರೀತಿಯೇ. ಎಷ್ಟು ಅವ್ರು ಮಾಡಿಕೊಡೋ ಹೊತ್ತು ಎಷ್ಟೋ ದಿವಸ ಬೇಕಾಗ್ತಿತ್ತು, ಕಾಯ್ತಾರೋ ಇಲ್ಲ. ಚೀಟಿ ಅಷ್ಟೇ ನಿಮ್ಮಿರೋದು. ಚೀಟಿಯನ್ನು ಒಪ್ತೀರಿ, ಗೀತೆ ಹಾಕೋ, ಇದು ಚೀಟಿ ತಾರೆ, ಗೀತೆ ಹಾಕಿ ಒಪ್ತೀರಿ, ಇದ್ದಾಗ ಒಪ್ಪಲ್ಲ, ಅನ್ಯಾಕೆ ಒಪ್ತೀರಿ? ಅವನು ಕೊಟ್ಟಿದ್ದು ಯಾವುದೋ ಚೀಟಿ, ಅದು ಇದು ದೇವ್ರು ಕೊಟ್ಟ ಚೀಟಿ, ಇದು ಗೌರ್ಮೆಂಟ್ ಸೀಲ್ ಹಾಕಿ ಕೊಟ್ಟರೆ ಹಾಗೆ. ಆದ್ದರಿಂದ ಭಗವದ್ಗೀತೆ ಒಪ್ಪೋದಾದರೆ ಇದು ರಸೀದಿನೇ ನಮಗೆ. ನಮ್ಮ ದೇಹ ಖಂಡಿತ ಇರುತ್ತೆ. ಇನ್ನು ನಿಮ್ಮ ಮಕ್ಕಳು ಬೇರೆ ದೇಶದಲ್ಲಿಲ್ಲ, ಮನೆಯಲ್ಲಿಲ್ಲ, ನಿಮಗೆ ದುಃಖ ಕಾಣ್ತಾ ಇಲ್ಲ, ನಿಮಗೆ ನೋವಾಗುತ್ತಾ? ಕಾಣ್ತಾ ಇಲ್ಲ, ನೋವಾಗುತ್ತಾ? ಇಲ್ಲ. ಕಂಡ್ರೆ ನೋವಾಗುತ್ತೆ. ಪರೀಕ್ಷೆ ನಡೆಯುತ್ತೆ, ಮನೆಯಲ್ಲಿದ್ದಾನೆ, ಏನಾಗುತ್ತಾಗ ಮನೆ ಬಿಟ್ಟು ಹೊರಗಾದರೂ ಹೋಗಿ ಕೊನೆ ಪಕ್ಷ ಅಂತ ಹೇಳ್ತಾರೆ. ಉಳಿದವರು ಬೈತಾರೆ ನಮ್ಮನ್ನು, ಮೊದಲು ಹೋಗು ಅಂತ ಹೇಳ್ತಾರೆ. ಅಂದರೆ ಕಣ್ಣಿಗೆ ಕಾಣುವ ನಿಯಮ ಇಲ್ಲ, ಅರ್ಥ ಆಯ್ತಾ? ಈಗ ಕೆಲವೊಮ್ಮೆ ಕಾಣಬೇಕು, ಕೆಲವೊಮ್ಮೆ ಕಾಣಬಾರ್ದು. ಅದು ವ್ಯಾಪ್ತಿ ಇಲ್ಲ ಅದಕ್ಕೆ. ಎದುರಿಗೆ ಕಂಡ್ರೆ ಮಾತ್ರ ಅಂತ ವ್ಯಾಪ್ತಿ ಇಲ್ಲ. ಕಾಣದೇ ಹೋದರೂ ಕೂಡ ಎಷ್ಟೋ ಕಾಣದೇ ಹೋದರೂ ಖುಷಿಯಾಗಿ ಸುಖವಾಗಿದ್ದಾರೆ. ಏನು ಕೆಲಸ ನೋಡಿದ್ರು ಅವನು ಏನು ಉತ್ತರ ಬರಲಿಲ್ಲ. ಪ್ಲೇನಲ್ಲಿ ಹೋಗ್ಬಿಟ್ಟು ಉತ್ತರ ಬರಲಿಲ್ಲ. ಪ್ಲೇನ್ ಆಕ್ಸಿಡೆಂಟ್ ಪೇಪರ್ ದೊಡ್ಡದಾಗ ಬಂದುಬಿಡುತ್ತೆ ಇಮಿಡಿಯೇಟಾಗಿ. ಸುಖಬಿಟ್ಟಿದ್ದಾರೆ ಅಂತ ಅರ್ಥ. ಯಾಕೆ? ಕೆಲವಕ್ಕೆ ಹಾಗಲ್ಲ, ಅವ್ರು ಹೇಳೋದ್ರಿಗೆ ಗೊತ್ತಾಗಲ್ಲ. ಈ ಪ್ಲೇನ್ ಅಂಥವೆಲ್ಲ ಎಂಥ ನ್ಯೂಸ್ ಆಗುತ್ತದ? ಇಂಟರ್ನ್ಯಾಷನಲ್ ನ್ಯೂಸ್ ಆದ್ದರಿಂದ ಏನು ಸುದ್ದಿ ಬರಲಿಲ್ಲ. ಪ್ಲೇನ್ ಆಕ್ಸಿಡೆಂಟ್, ಪ್ಲೇನಲ್ಲಿ ಕೂಡಿಸಿ ಕದ್ದು ಬಂದರೆ ಬಿಟ್ಟಿದ್ದಾರೆ ಅಂತ ಏನು ಬೇಕಿಲ್ಲ, ಅಷ್ಟೇ ಸಾಕು. ಬಟ್ ಮುಂದೆ ಏನಾಯಿತು ಗೊತ್ತಿಲ್ಲ, ಇಳಿದ ಮೇಲೆ ಅಲ್ಲಂತೂ ಸೇಫು. ಈ ರೀತಿ ಇರೋದ್ರಿಂದ ಒಂದು ಸ್ಟೇಜಲ್ಲಿ ನಮ್ಮ ಜ್ಞಾನ ಏನಾಗುತ್ತೆ, ಲಿಮಿಟ್ ಆಗಿಬಿಡುತ್ತೆ. ಆ ಸ್ಟೇಜಲ್ಲಿ ನಾವು ಸಂತೋಷ ಪಡೋದು ಹೋದರೆ ಕೊನೆಗೆ ಎಂಡೇ ಇಲ್ಲ ಅದು. ಆಯಿತಾ? ಕಳಿಸ್ಬರ್ಲಿಕ್ಕೆ ಎಷ್ಟೋರು ಹೋಗ್ತಾರೆ, ಅವ್ರ ಊರಿನ ಹೋಗೋ ದೂರವರೆಗೆ ಹೋಗಿಬಿಡ್ತಾರ. ಬಸ್ ಸ್ಟ್ಯಾಂಡು ದೂರ, ಅದು ಕೆಲಸ ದೂರ ರೋಡಲ್ಲಿ ಕಾಡಬರಿಗೂ ಅಷ್ಟೇ, ಜಾಸ್ತಿ ಹೋಗೋದಿಲ್ಲ. ಅಷ್ಟಾದರೆ ಕಥೆ ಮುಗೀತು. ಯಥಾಶಕ್ತಿ ಯಥಾಯುಕ್ತಿ ಅವಕಾಶ. ದೇರ್ಫೋರ್ ಕಣ್ಣಿಗೆ ಕಾಣಬೇಕು ಅಂತ ನಿಯಮ ಇಲ್ಲ. ದೇಹಾತ್ಮ ವಿವೇಕಾನುಭವಾರ್ಥಂ ದೃಷ್ಟಾಂತಮಾಹ ವಾಸಾಂಸಿ ಇದೆ. ಇಷ್ಟೇ. ದೇಹಾತ್ಮ ವಿವೇಕ ಅನುಭವಾರ್ಥಂ, ದೇಹ ಮತ್ತು ಜೀವ. ವಿವೇಕ ಅಂದ್ರೇನು? ವ್ಯತ್ಯಾಸ, ಡಿಸ್ಟಿಂಗ್ವಿಷ್ ಮಾಡೋದು, ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ವಾಸಾಂಸಿ ಇತಿ ನೈನಂ. ನೋಡಿ, ವಾಸಾಂಸಿ ಬಹುವಚನ ಉಪಯೋಗಿಸಿದರು. ಯಾಕೆ? ವಸ್ತ್ರಗಳು ಬಹಳ ಅಂತ ಹೇಳೋದು ಬಹುವಚನ, ದೇಹಗಳು ಬಹಳ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಬಹುವಚನದ ಸ್ವಾರಸ್ಯ ಅದು. ಆವಾಗ ಇನ್ನೊಂದು ಪ್ರಶ್ನೆ, ಜೀವಸ್ಯ ಎಲ್ಲಿದೆ? ಅದಕ್ಕೀಗ ಯಾವುದು ತಾತ್ಪರ್ಯಕ್ಕೆ ಹೋದರೆ ಅಲ್ಲೇನಿದೆ? ಹಾಂ, ಅದಾಯ್ತು. ಅಂತವಂತ ಇದೆ. ಜೀವಸ್ಯಾಪಿ, ದೊಡ್ಡದಿದೆ, ಮುಂದೆ ಭಾರಿ ದೊಡ್ಡದಿದೆ. ಅವಿನಾಶಿ ಆಯಿತು, ಅಂತವಂತ ಇಮೇ ದೇಹ ಆಯಿತು, ಇವೆಲ್ಲ ಆಯಿತು. ಹಾಂ, ಜೀವಸ್ಯಾಪಿ ಶರೀರ ಸಂಯೋಗ ವಿಯೋಗವೇವ ಜನಿಭೃತಿ. ಜೀವನಿಗೂ ಕೂಡ ಶರೀರ ಸಂಯೋಗ, ಶರೀರ ವಿಯೋಗ. ಶರೀರ ಬಂದು ದೇಹಾಂತರ ಪ್ರಾಪ್ತಿ, ಒಂದು ದೇಹ ಸಂಯೋಗ, ದೇಹ ವಿಯೋಗ. ಇದನ್ನೇನಂತ ಕರೀತಾರೆ? ವಸ್ತ್ರ ಸದೃಶ. ವಸ್ತ್ರ ಸಂಯೋಗ, ವಸ್ತ್ರ ವಿಯೋಗ, ದೇಹ ಸಂಯೋಗ, ದೇಹ ವಿಯೋಗ. ಆದ್ದರಿಂದ ಇದು ಅನಿವಾರ್ಯ. ಜನಿಭೃತಿ ಯತಸ್ತತೋ ನ ದುಃಖ ಕಾರಣ ಮಿತ್ಯಾಹ. ಅದು ದುಃಖ ಕಾರಣ ಇಲ್ಲ. ಇದು ವಾಸಾಂಸಿ ಇತಿ ಅಷ್ಟೇ. ಮುಂದೆ ಹಾಗಿದ್ದರೆ ನೈನಂ ಛಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕಃ, ನ ಚೈನಂ ಕ್ಲೇದಯಂತ್ಯಾಪಃ, ನ ಶೋಷಯತಿ ಮಾರುತಃ. ನ ಏನಂ ಛಿಂದಂತಿ ಶಸ್ತ್ರಾಣಿ, ನ ಏನಂ ದಹತಿ ಪಾವಕಃ, ನ ಏನಂ ನ ಚ ಏನಂ ಕ್ಲೇದಯಂತಿ ಆಪಃ, ನ ಶೋಷಯತಿ ಮಾರುತಃ. ನೈನಂ ಛಿಂದಂತಿ ಶಸ್ತ್ರಾಣಿ. ಈ ಪ್ರಶ್ನೆ ಬಂತು. ಹಿಂದೆ ನೈಮಿತ್ತಿಕ ನಾಶ ಇಲ್ಲ ಅಂತ ಹೇಳಿದ್ರಲ್ಲ, ನಿಮಿತ್ತ ಏನಿರಬಹುದೀಗ? ನೈನಂ ಛಿಂದಂತಿ ಶಸ್ತ್ರಾಣಿ. ಈ ಜೀವನನ್ನು, ದೇಹನ ಶಸ್ತ್ರ ಕೊಂದು ಬಿಡಬಹುದು, ಸ್ವರೂಪ ದೇಹನ ಯಾವ ಶಸ್ತ್ರನೂ. ಅದಕ್ಕೆ ಭರತರಾಜ ಹೇಳಿದ್ರು, ಕೊಟ್ಟು ನನಗೇನಾಗೋದೇ ಇಲ್ಲ ಅಂತ ಹೇಳಿದ್ನಲ್ಲ. ಅದಕ್ಕೆ ಸ್ವರೂಪ ದೇಹವನ್ನು ನಾಶ ಮಾಡಲಿಕ್ಕೆ ಯಾವ ಶಸ್ತ್ರದಿಂದನೂ ಸಾಧ್ಯ ಇಲ್ಲ. ಈ ದೃಷ್ಟಾಂತ ಯಾತಕ್ಕೆ ಕೊಟ್ಟರು? ಎಷ್ಟೋ ವರ ಕಥೆಗೆ ಕೇಳ್ತೀವಿ ನಾವೀಗ. ಶಸ್ತ್ರದಿಂದ, ಕೆಲವು ಶಸ್ತ್ರದಿಂದ ಮಾತ್ರ ಸಾಯ್ತಾನೆ, ಬೇರೆಯದು ಸಾಯೋದಿಲ್ಲ. ಅದು ನಿಮ್ಮದು ಕಥೆ ಬಂತು, ಅತಿಕಾಯನ ಕಥೆ. ಲಕ್ಷ್ಮಣ ಏನು ಹೊಡೆದ್ರು ಡಬಲ್ ಆಗ್ತಾಯಿದ್ದಾನೆ ಅವನು.
ಒಂದು ತಲೆ ಎರಡು ತಲೆ, ಎರಡು ಕೈ ನಾಲ್ಕು ಕೈ, ಮತ್ತು ಡಬಲ್ ಅಯ್ಯೋ ಕೊಲ್ಲದೇ ಇರೋದೇ ವಾಸಿ ಅಂತಾಯಿತು, ಇನ್ನೂ ಡೇಂಜರ್ ಆಗ್ತಿತ್ತು. ಆಗ ವಾಯುದೇವರು ಬಂದು ಹೇಳಿದರು, ಬ್ರಹ್ಮಾಸ್ತ್ರತೋ ಅನ್ನೇನ ನವಧ್ಯ ಏಷಃ, ವರ ಇದೆ, ಬ್ರಹ್ಮಾಸ್ತ್ರ ಬಿಟ್ಟರೆ ಮಾತ್ರ ಸಾಯ್ತಾನೆ. ತಕ್ಷಣ ಹೋಗ್ಬಿಟ್ಟು ನೋಡಿ, ಇದು ಬೇರೆದು ಸಾಯಲಿಲ್ಲ, ಯಾವುದಕ್ಕೆ ಸತ್ತ? ಬ್ರಹ್ಮಾಸ್ತ್ರಕ್ಕೆ ಸತ್ತ. ಇದು ಅರ್ಥ ಮಾಡಿಕೊಂಡ್ರೆ ಒಂದಕ್ಕಾಗದೆ ಇನ್ನೊಂದಕ್ಕಾಗಬಹುದು, ಆದರೆ ಜೀವನಿ ಮಾತ್ರ ಶಸ್ತ್ರಾಣಿ. ಸ್ವಾರಸ್ಯ ನೋಡಬೇಕು. ಶಸ್ತ್ರಾಣಿ, ಶಸ್ತ್ರಮ್ಮಲ್ಲ, ಶಸ್ತ್ರಾಣಿ ಅಂದರೆ ಎಷ್ಟು ಅಸ್ತ್ರ ಒಟ್ಟಿಗೆ ಬಿಟ್ಟರೂ ಸಾಯಲ್ಲ. ಜೀವನ ಸ್ವರೂಪ ಎಂಥದ್ದೊಂದು, ಯಾವ ಅಸ್ತ್ರ ಬಿಟ್ಟರೂ ಕೂಡ ಜೀವ ಸಾಯಲ್ಲ. ಅದು ಕಲೆಕ್ಟಿವ್ ಆಗಿ ಬಿಟ್ಟರೆ ಒಂದು ವೆರೈಟಿ ತೋರಿಸುತ್ತೆ, ಇನ್ನೊಂದು ಕಲೆಕ್ಟಿವ್ ಆಗಿ ಬಿಟ್ಟರೆ ಅದೊಂದು ದೃಷ್ಟಾಂತ ಇದೆ. ನೀಲ ಪ್ರಹಸ್ತ ಇಬ್ಬರು ಯುದ್ಧ ಮಾಡ್ತಾರೆ ಮಹಾರಾಮಾಯಣದಲ್ಲಿ, ಮರಿಬಾರ್ದು. ಅದಕ್ಕೆ ತಾತ್ಪರ್ಯ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ, ಎನಿಥಿಂಗ್. ಆಗ ವಿಭೀಷಣ ಮತ್ತು ನೀಲ ಪ್ರಹಸ್ತ ಯುದ್ಧ ಮಾಡ್ತಿರೋದು. ಪ್ರಹಸ್ತ ನೀಲ ಯುದ್ಧ ಮಾಡ್ತಿದ್ದಾರೆ. ನೀಲನೂ ಹೊಡೆದ, ವಿಭೀಷಣ ನೋಡ್ತಾನಾಗ ನೀಲ ದೊಡ್ಡ ಬಂಡೆ ತೊಗೊಂಡು ಹೊಡಿತಾನೆ. ಆಗ ವಿಭೀಷಣ ಯೋಚನೆ ಮಾಡ್ತಾನೆ, ನೀಲಶ್ಯ ನ ವಶಮೀತಿ, ಇಷ್ಟಕ್ಕೆ ಸಾಯೋದಿಲ್ಲ ಅಂಥೇಳಿ ಅವನಿಗೆ ಗೊತ್ತಿತ್ತು, ಅವನು ಗುಟ್ಟು, ಅವ್ರ ಗುಂಪಿನವರಲ್ಲ ಇವರೆಲ್ಲ ಕೂಡ ಅಂಥೇಳಿ ಏನು ಮಾಡ್ತಾನಾಗ ಅಸ್ತ್ರ ತೊಗೋತಾನು, ಶಕ್ತಿಯಾಯುಧ ಪ್ರಯೋಗ ಮಾಡ್ತಾನೆ. ಆಗ ಸತ್ತು ಹೋಗ್ತಾನೆ. ಅಂದರೆ ಒಂದಕ್ಕೆ ಸಾಯ್ತಿದ್ದಿಲ್ಲ ಅವನು, ಎರಡಕ್ಕೆ ಸತ್ತ. ಅಂದರೆ ಒಂದಕ್ಕಾಗದೆ ಎರಡಕ್ಕೆ, ಕೆಲವರು ಎರಡೆರಡು ಕೊಡ್ತಾರಲ್ಲ ಔಷಧಿನ, ಇದೊಂದು ತಗೋ ಅದೊಂದು ತಗೋ, ಕೆಲವು ಒಂದೊಂದೇ ಕೊಡ್ತಾರೆ, ಕೆಲವು ಕಂಬೈನ್ ಮಾಡ್ತಾರೆ. ಬಿಫೋರ್ ಮಿಸ್ ಆಫ್ಟರ್ ಮಿಸ್ ಜೊತೆಗೆ ಒಂದೇ ತೊಗೊಂಡೆ ಕೆಲಸ ಮಾಡಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಕೆಲವು ರೋಗಗಳಿಗೆ ಇಷ್ಟಿಷ್ಟು ಔಷಧಿ ಬೇಕು. ಆ ರೀತಿಯಲ್ಲಿ ಶಸ್ತ್ರನ ಕಲೆಕ್ಟಿವ್ ಹಾಕಿರೂ ಸಾಯಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಏನಾಯ್ತು ನಮ್ಮ ಜೀವದ ಬಗ್ಗೆ? ಇದು ಎಲ್ಲರೂ ತಿಳ್ಕೊಬೇಕಾದ. ಯಾತಕ್ಕೆ ಗೊತ್ತಾ? ಸಾವು ಎಲ್ಲರ ಮುಂದೆ ಇದೆ ಈಗ. ಅಂಥದ್ದು ಯಾರಿಗೂ ಸಂಬಂಧಪಟ್ಟಿಲ್ಲ ಅಂತ ತಿಳ್ಕೊಂಬಿಡಿ. ಗೀತಾ ಅಂದರೆ ಯಾರಿಗೂ ಸಂಬಂಧಪಟ್ಟಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ನಮ್ಮದೇ ಕಥೆ ಹೇಳ್ತಾರೆ. ಕೆಲಸಕ್ಕೆ ಸೇರ್ಬೇಕಾದ್ರೆ ಏನು ಮಾಡ್ತಾನೆ? ಪರ್ಮನೆಂಟ್ ಅಂದ್ರೆ ಏನು ಅರ್ಥ ಅಂತ ಪ್ರಶ್ನೆ. ಈಗ ಪರ್ಮನೆಂಟೇ ಏನು ಮಾಡ್ಬೋದಾ? ಎಲ್ಲ ಪರ್ಮನೆಂಟ್ ಅಲ್ಲ, ಸರಿಯಾಗಿ ನಡ್ಕೊಂಡ್ರೆ ಪರ್ಮನೆಂಟ್ ಅಷ್ಟೇ. ಪರ್ಮನೆಂಟಿಗೆ ಅರ್ಥ ಇದೆಯಲ್ಲ ಅಲ್ಲಿ. ಇಲ್ಲಿ ಹಾಗಲ್ಲ, ಏನೇ ಮಾಡಿದರೂ ಜೀವ ಏನಾಗೋದಿಲ್ಲ. ಅದಕ್ಕೇ ಅಂಧಂತಮಸ್ಗೆ ಹಾಕ್ತಾರೆ. ಅಲ್ಲೂ ಕೊಲ್ಲೋದಿಲ್ಲ ದೇವರವ್ರನ್ನ. ಏನು ಮಾಡ್ಬೋದಾಗಿತ್ತು? ಇನ್ನೂ ಹೇಳೋದಾದರೆ ನಮ್ಮ ಸರ್ಕಾರಗಳಲ್ಲಿ ಮರಣದಂಡದ ಶಿಕ್ಷೆ ಇದೆ, ದೇವ್ರ ಸರ್ಕಾರದ ಮರಣದಂಡದ ಶಿಕ್ಷೆ ಇಲ್ಲ. ಅಂಧಂತಮಸ್ಗೆ ಹಾಕ್ತಾರೆ ಹೊರತು ಏನು ಒಂದು ಆಜೀವ ಶಿಕ್ಷೆ ಹೊರತು ಅದು ಏನಲ್ಲ, ಮರಣದ ಶಿಕ್ಷೆ ಇಲ್ಲ. ಇವರೊಂದು ಪದ್ಧತಿ ಇದೆ, ಮರಣದಂಡ ತೆಗೆದು ಬಿಡಬೇಕು ಆದಷ್ಟು ಹೊತ್ತು ಒಂದು ಯೋಚನೆ ಮಾಡ್ತಿದ್ದಾರೆ. ದೇವರೆಂದೋ ತೆಗೆದು ಬಿಟ್ಟಿದ್ದಾನೆ ಆಗಲೇ. ದೇವರ ಸರ್ಕಾರದ ಮರಣದಂಡನೆ ಇಲ್ಲವೇ ಇಲ್ಲ, ಇದೇ ರೀತಿ ಮಾತ್ರ ಇರೋದು. ಆ ದೃಷ್ಟಿಯಲ್ಲಿ ಸ್ವಾರಸ್ಯ ಇದೆ. ಜೀವನಿಗೆ ಎಂದೂ ಕೂಡ ಸಾವಿಲ್ಲ, ಶಸ್ತ್ರಗಳಿಂದ ಸಾವಿಲ್ಲ. ನೈನಂ ದಹತಿ ಪಾವಕಃ, ಬೆಂಕಿ ಸುಡೋದಿಲ್ಲ, ಬೆಂಕಿ ಸುಡೋದಿಲ್ಲ. ಅಲ್ಲೂ ಸ್ವಾರಸ್ಯ ಇದೆ. ಬೆಂಕಿ ಸುಡೋದಿಲ್ಲ, ಯಾವ ಬೆಂಕಿನೂ ಸುಡೋದಿಲ್ಲ ಅಂತ ಅರ್ಥ. ಸಿಂಗಲರಿದ್ದರೂ ಆ ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ಯಾವುದೀಗ ಕೆಲವೆಲ್ಲ ವೈರಸ್ಗಳು ಸಾಯೋದಿಲ್ಲ ಸುಲಭವಾಗಿ, ಗೊತ್ತಾಯ್ತಾ? ವಾಶ್ ಮಾಡಿದರೆ ಸಾಯೋದಿಲ್ಲ ಅವು, ಸುಮ್ಮನೆ ಬಿಸಿ ನೀರಿಗೂ ಸಾಯೋದಿಲ್ಲ. ಅದು 12 ನಿಮಿಷಗಳು ಸಾಯಲ್ಲ, 20 ನಿಮಿಷ ಮಿನಿಮಮ್ ಬಾಯ್ಲ್ ಮಾಡೋದು, 20 ನಿಮಿಷ. ಆವಾಗ ಪೂರ್ತಿ, ಆಗ ಸೇಫ್ ಅದು. ಇವತ್ತು ಮನೆಯಲ್ಲಿ ಪಾತ್ರೆ ತೊಳಿತಾರಲ್ಲ, ಕೆಲವು ಹಿತ್ತಾಳೆ ಪಾತ್ರೆ, ತಾಮ್ರ ಪಾತ್ರೆ, ಹುಣಸೆ ಎಣ್ಣೆ ಹಾಕಬೇಕು. ಹುಡಿ ಇಲ್ಲದ್ರೆ ಹೋಗೋ ಸಾಗುತ್ತಲ್ಲ, ಏನು ಹಾಕಿದ್ರು ಶುದ್ಧಿ ಆಗಲ್ಲ. ಅದಕ್ಕೆ ಈ ಬೆಳ್ಳಿಗೆ ಅದು ಹಾಕಬಾರ್ದು, ಬೂದಿನೇ ಹಾಕಬೇಕು. ಬಂಗಾರಕ್ಕೆ ಅವಸರ ಇದ್ದರೆ ಏನೂ ಹಾಕಬೇಕು, ನೀರಲ್ಲಿ ತೊಳೆದು ಬಿಟ್ಟರೆ ಸಾಕು. ಕೆಲವು ನಿಯಮಗಳಿದೆ. ಅದು ರೋಗಕ್ಕೂ ಹಾಗೆ ಇಂಥ ಔಷಧಿನೇ ಆಗಬೇಕಂತ ನಿಯಮ ಇದೆಯಲ್ಲ. ಆ ಥರ ಯೋಚನೆ ಮಾಡಿದಾಗ ಕೆಲವಕ್ಕೆ ಈ ವೈರಸ್ ಸಾಯ್ಬೇಕಾದ್ರೆ ಆ ರೀತಿ ಮಾಡಬೇಕು. ನೋಡಿ, ಡಾಕ್ಟ್ರು ಮಾಡಿ ನಮ್ಮಡಿಗಿಂತ ಜಾಸ್ತಿ ಆಯಿತು, ಗೊತ್ತಾಯ್ತಾ? ಈಗ ನಮ್ಮಡಿಗಿಂತ ಜಾಸ್ತಿ. ಯಾತಕ್ಕೆ? ಬರೀ ಬಿಸಿನೀರು ಆಗಬಾರ್ದು, ಅವ್ರಿಗೆ ಏನಾಗಬೇಕು? ಕುದಿಯೋ ನೀರು. ಆ ರೀತಿ ಮನುಷ್ಯರಾಗಿರೋ ಸುಟ್ಟು ಬೂದಿಯಾಗಿ ಹೋಗ್ಬಿಡ್ತಾರೆ. ಆದರೆ ಅಲ್ಲೇ ಅಷ್ಟು ಗಟ್ಟಿ ವೈರಸ್ಗಳು, ತಿಳಿತಾ? ಆ ದೃಷ್ಟಿಯಲ್ಲಿ ಅವು ಸಾಯ್ತವೆ ಅಂದರೆ ಏನು, ಅಲ್ಲೂ ಮತ್ತೆ ರೂಪಾಂತರನೇ ಮತ್ತೆ ಇದಾಗ್ತದೆ. ಎಲ್ಲಿ ಇದಿರುತ್ತೋ ಅದು ಬಂದು ನಾಶ ಆಗೋದಿಲ್ಲ. ಈಗ ಲಂಕಾಪಟ್ಟಣ ಇದೆ. ಈಗ ಎಷ್ಟು ಬೆಸ್ಟ್ ಎಕ್ಸಾಂಪಲ್ ಸಿಗುತ್ತೆ ನಿಮಗೆ. ಲಂಕಾಪಟ್ಟಣನ ಅದು ವರ ಇತ್ತು. ಅದಕ್ಕೆ ಏನು ವರ ಇತ್ತು? ಆಲ್ ಪ್ರೂಫ್ ಸಿಟಿ. ಅದು ವಿಶ್ವಕರ್ಮ ಏನೇನು ಮಾಡ್ತಾನೆ ಅದರಲ್ಲಿ ಏನದು ಆಲ್ ಪ್ರೂಫ್. ಅದು ಅದಕ್ಕೆ ಬರೀತಾರೆ ತಾತ್ಪರ್ಯ ಸುಂದರಕಾಂಡ ನೆನಪಿಟ್ಕೊಳ್ಬೇಕು. ಕೃತಿಸ್ತು ವಿಶ್ವಕರ್ಮಣೋಪಿ ಅದಹ್ಯತಾಶ್ಯ ತೇಜಸ. ಅದು ಹನುಮಂತನ ಬಾಲದ ಬೆಂಕಿ ಮುಂದೆ ಏನಲ್ಲ ಸುಟ್ಟೋಯ್ತು. ಬೇರೆದಕ್ಕದು ಆಲ್ ಪ್ರೂಫ್ ಆಗಿತ್ತು. ಹನುಮಂತ ಬಾಲದ ಬೆಂಕಿ ಹೊರಟೋಯ್ತು. ಸ್ವಪುಚ್ಛ ವನ್ಹೀನ ದದಾಹ ಚಾಕಿಲಾಂಪುರಿಂ ಸ್ವಪುಚ್ಛ ವನ್ಹೀನ. ಅಂದರೆ ಹನುಮಂತನ ಬಾಲದ ಬೆಂಕಿ ಏನು ಶಕ್ತಿ ಇತ್ತು? ಬೇರೆ ಬೆಂಕಿ ಸುಡೋ ಶಕ್ತಿ ಇಲ್ಲದೆ ಹೋದರೂ ಇದಕ್ಕೆ ಶಕ್ತಿ ಇತ್ತು. ಆದರೆ ಹನುಮಂತನ ಬಾಲಕ್ಕೆ ಹೋಯ್ತು. ಆ ರೀತಿ ಅದಕ್ಕೂ ಇಲ್ಲ. ಜೀವನ ಸ್ವರೂಪದ ಜೀವ ಏನಾಗೋದಿಲ್ಲ. ಇವರಿಗೆ ಶಕ್ತಿ ಇಲ್ಲ ಅಲ್ಲ, ನಾಶ ಮಾಡಲ್ಲ. ಹರಿವಾಯುಗಳಿಗೆ ಶಕ್ತಿ ಇದೆ. ದೇವರಿಗಂತೂ ಅಬ್ಸಲ್ಯೂಟ್ಸ್ ಅಂತಿದೆ. ದೇವರ ನಿಯಮ ಏನು ಅಂದರೆ ನಿತ್ಯ ಪದಾರ್ಥಗಳನ್ನು ಹಾಗೆ ಪ್ರೊಟೆಕ್ಟ್ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿರೋದ್ರಿಂದ ನಾಶ ಮಾಡೋದಿಲ್ಲ. ದೇವರಿಗೆ ಆಗೋದಿಲ್ಲ ಅಂತೆಂದು ಹೇಳಬಾರ್ದು, ಮಾಡೋದಿಲ್ಲ ಅಂಥೇಳಿ. ಉಳಿದವ್ರಿಗೆ ಆಗೋದಿಲ್ಲ ಅಂತ ಹೇಳಬೇಕು.
ಈಗ ಅಶ್ವತ್ಥಾಮರೇ ಇದ್ದಾರೆ, ದುಷ್ಟದ್ಯುಮ್ನ ಕೊಲ್ಲಬೇಕಾಗಿ ಸಿಟ್ಟವರಿಗೆ. ಯಾಕೆ? ಅವ್ರ ಅಪ್ಪನ ಕೊಂದ ಸಿಟ್ಟು. ಅದಕ್ಕೆ ಯುದ್ಧದಲ್ಲಿ ಸಿಕ್ಕರು, ಸಿಕ್ಕರ. ಆವಾಗ ಅದೇನು ರುದ್ರದೇವರು ಸಕಟ ಕಡಗ ಸೋಲಿಸ್ಬಿಟ್ಟು ರಥ ಪುಡಿ ಎಲ್ಲ ಪುಡಿ ಮಾಡಿ ಹಾಕಿದ್ರು, ಸಾರು ತಿರ್ಕೊಂಡು ಎಲ್ಲ ಮಾಡಿಬಿಟ್ರು. ಕೆಳಗೆ ಬಿದ್ದ, ಖಡ್ಗ ತೊಗೊಂಡು ಚುಚ್ಚಿದ್ರು, ಸಾಯ್ತಾನೇ ಇಲ್ಲ. ಎಲ್ಲಿ ಮಾಡ್ತಾರೆ, ಏನು ಆರಾಮಿದ್ಬಿಟ್ಟಿದ್ದ. ಯಾತಕ್ಕೆ? ಅವನು ಬೆಂಕಿ ನೀವು ಚಾಕಿನ ಚುಚ್ಚಿದ್ರೆ ಆರುತ್ತಾ? ಅದು ಆರೋದಿಲ್ಲ. ಬೆಂಕಿನ ಹೇಗೆ ಆರಿಸ್ಬೇಕು? ಗಾಳಿ ಕಟ್ ಮಾಡಬೇಕು. ಅವ್ರು ಯೋಚನೆ ಮಾಡಿದರು. ಅವ್ರು ಭಾರಿ ಬುದ್ಧಿ, ರುದ್ರದೇವರು ಅವತಾರ ತಾನೆ. ಆ ಧನುಸ್ಸಿನ ಹಗ್ಗ ತೊಗೊಂಡು ನೇಣ ಕುತ್ತಿಗೆ ಎಳೆದ್ರು. ಅವ ಒದರ್ದ, ಜೋರಾಗಿ ಒದರ್ದ. ಆರು ಹೋಗುತ್ತೆ ಬೆಂಕಿ. ಉಸಿರು ಕಟ್ಟತ್ತಲ್ಲ, ಉಸಿರು ಕಟ್ಟಿಸಿದ್ರೆ ಬೆಂಕಿ ಆರಿಸ್ತಾರಲ್ಲ, ಮೇಲೊಂದು ದೊಡ್ಡ ಬೋರ್ಲಾಕಿಬಿಟ್ರೆ ಪಾತ್ರೆ ಆರೋಗ್ಬಿಡತ್ತು. ಸ್ವಲ್ಪ ಹೊತ್ತು ಗಾಳಿ ರಷ್ಟು ಇರುತ್ತೆ, ಅವನು ಆರೋಗ್ಬಿಡತ್ತೆ. ಆಗ 1 ಲಕ್ಷ ಆಗ ಭೀಮಾರ್ಜುನರು ಬಂದು ಬಿಡಿಸ್ತಾರೆ ಅದನ್ನು ನೆನ್ಪಿಟ್ಕೊಂಡಿರ್ತಾರೆ ಅವರು. ಕೊನೆಗೆ ಕೊಲ್ಬೇಕಾದ್ರೆ ಅದೇ ಟ್ರಿಕ್ ಉಪಯೋಗಿಸ್ತಾರೆ. ಮಲಗಿರ್ತಾನೆ, ಅದು ಕೊನೆ 18 ದಿವಸ ರಾತ್ರಿ ಅಲ್ಲಿ ಹೋಗ್ತಾರೆ, ಕಾಲಿಲ್ಲಿ ಒದ್ದಿತಾರೆ ಅವರು. ಹೇಳ್ತಾನೆ, ನೋಡಿದರೆ ಇವರು ನೋಡ್ತಾನೆ, ತೇನ ಮೇಲೆ ಕಾಲಿಟ್ಬಿಡ್ತಾರೆ. ಧನುಸ್ ಮತ್ತೆ ಟ್ರೈ ಮಾಡೋಕ್ಕೆ ಟೈಮ್ ಇಲ್ಲ ಅವರಿಗೆ. ಹಾಗೆ ಅದೆಲ್ಲ ಪ್ರಯೋಗ ಮಾಡಿದ್ರಲ್ಲ, ಹಾಗೆ ಸುತ್ತಿಬಿಡ್ತಾರೆ. ಹೇಳ್ತಾರೆ, ನೀವು ಕೊಲ್ಲೋದು ಗ್ಯಾರಂಟಿ, ಅದೇನೂ ಯೋಚನೆ ಇಲ್ಲ, ಆದರೆ ನನಗೊಂದು ಚಾನ್ಸ್ ಕೊಡ್ರಿ ಅಂತ ಹೇಳ್ತಾರೆ. ಏನು ಚಾನ್ಸು? ಆಯುಧ ಹಿಡ್ಕೊಡ್ತೀರಿ, ಕೊಂದುಬಿಡಿ. ಸಶಸ್ತ್ರನಾಗಿ ಸತ್ತರೆ ನನಗೆ ವೀರ ಸ್ವರ್ಗ ಆಗುತ್ತೆ, ಇಲ್ಲದ್ರೆ ಮರ್ಡರ್ ಆಗೋದು, ಕೊಲೆ ಬೇರೆ, ಯುದ್ಧದಲ್ಲಿ ಸಾಯೋದು ಬೇರೆ ಅಂತ ಹೇಳಿದರೆ, ನಿನ್ನಂಥವ್ರಿಗೆ ಅದು ಬೇರೆ ಕೇಳು ಅಂತ ಹೇಳ್ತಾರೆ. ನಸಂತಿ ಬ್ರಹ್ಮಣಾಂಹಿ ಲೋಕಾಹ ವಿಶೇಷತಶ್ಚೈವ ಗುರುದ್ರೋಹಾಂ ಪುನಃ. ಬ್ರಹ್ಮಹತ್ಯೆ ಮಾಡಿದವರಿಗೇ ಸದ್ಗತಿ ಆಗೋದಿಲ್ಲ. ನೀನು ಗುರುಗಳು ಬ್ರಾಹ್ಮಣ ಗುರುವನ್ನ ಬೇರೆ ಕೊಂದಿದ್ದೆ ದ್ರೋಣಾಚಾರ್ಯನ, ನಿನಗೆ ಹೇಗೆ ಸತ್ತರೂ ಸದ್ಗತಿ ಆಗೋದಿಲ್ಲ ಅಂಥೇಳಿ ಕೊಂದುಬಿಡ್ತಾರೆ. ಆ ಪ್ರಶ್ನೆ ಬೇರೆ. ಅವನು ಸದ್ಗತಿ ಆಗುತ್ತೆ. ಯಾತಕ್ಕೆ? ಅಪರೋಕ್ಷ ಜ್ಞಾನ, ದೇವತೆ ಆತ, ಉಳಿದವರಿಗೆ ಅಪ್ಲಿಕಬಲ್, ಇವರಿಗೆ ಜ್ಞಾನೋತ್ತರ ಇದು ಅಪ್ಲಿಕೆ ಆಗಲ್ಲ. ಏನೋ ಅದಕ್ಕೆ ಆಚಾರ್ಯ ಸ್ವತಃ ಅದು ಮೂಲ ರೂಪಕ್ಕೆ ಹೋದ ಅಂತ ಹೇಳ್ತಾರೆ ಹೊರತು ದುರ್ಗತಿ ಆಯಿತು ಅಂತ ಆಚಾರ್ಯ ಹೇಳೋದಿಲ್ಲ, ಸದ್ಗತಿ ಆಯಿತು ಅಂತಲೇ ಹೇಳ್ತಾರೆ. ಯಾಕೆ ನಿಮಗೆ ಸಂಶಯ ಇತ್ತಾ? ಇಲ್ಲ. ಮೂಲ ರೂಪಕ್ಕೆ ಹೋಗ್ತಾರೆ. ಯಾಕೆ ಇದು ಬೇರೆ. ಇದು ಮತ್ತು ಇನ್ನೊಂದು ಸ್ವಾರಸ್ಯ ಅಂದರೆ, ಅದು ಬದುಕಿದ್ದಾಗ ಕೊಂದಿಲ್ಲ. ದ್ರೋಣಾಚಾರ್ಯ ದೇಹ ಬಿಟ್ಟು ಹೋಗಿದ್ರಾಗಲೇ, ಅವ್ರು ಬದುಕಿರಲಿಲ್ಲ ಆಗಲೇ. ಅವರು ಬಾಡಿನ ಕೊಂದೆ. ಪೋಸ್ಟ್ ಮಾರ್ಟಮ್ ಮಾಡಿದರೆ ಡಾಕ್ಟ್ರನ್ನ ಕೊಲೆ ಅಂತ ಆರ್ಡರ್ ಅರೆಸ್ಟ್ ಮಾಡೋಕ್ಕಾಗತ್ತಾ? ಪೋಸ್ಟ್ ಮಾರ್ಟಮ್ ಕೇಸ್ ಇದ್ದಾಗ ಹೊರತು ಇದಲ್ಲ. ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಅದು ದುಷ್ಟೋದ್ಯಮನಿಗೂ ಗೊತ್ತಿಲ್ಲ. ಆಶ್ಚರ್ಯ ಅಂದರೆ ಆತ ಬದುಕಿದ್ದಾನೆ, ಕೊಲ್ತೀನಿ ಅಂತ ತಿಳ್ಕೊಂಡಿದ್ದಾನೆ. ಗೊತ್ತಿದ್ದು ಭೀಮ, ಇವರು ಕೃಷ್ಣ ಸರಿ, ಭೀಮ, ಆಮೇಲೆ ಧರ್ಮರಾಜ, ಅರ್ಜುನ, ಇವರಿಗೆ ಮಾತ್ರ ಗೊತ್ತಿತ್ತು, ಉಳಿದವ್ರಿಗೆ ಗೊತ್ತಿಲ್ಲ. ಅದು ರಹಸ್ಯ. ದುಷ್ಟೋದ್ಯಮನಿಗೆ ಗೊತ್ತಿಲ್ಲ. ಹಾಗಿತ್ತು. ಈ ದೃಷ್ಟಿಯಲ್ಲಿ ಇದೆಲ್ಲ ಯಾಕೆ ಹೇಳ್ತಿರೋದು? ಶಾಸ್ತ್ರಕ್ಕೆ ಸಾಯದೇ ಇದ್ದವನನ್ನು ಉಸಿರುಗಟ್ಟಿ ಕೊಲಿಸೋಕ್ಕೆ ಬರ್ತಿತ್ತು. ಆದರೆ ಇದು ಮಾತ್ರ ಯಾವುದಕ್ಕೂ ಸಾಯೋದಿಲ್ಲ ಜೀವ. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಗೊತ್ತಿದ್ದರೆ ಶ್ಲೋಕ ಅರ್ಥ ಆಗುತ್ತೆ. ಸುಮ್ಮನೆ ಓದ್ಕೊಂಡವ್ರು ಏನಾಗುತ್ತೆ ನಿಮಗೆ? ಬೆಂಕಿ ಸೋಡ, ಅದು ಸೋಡ, ಇದು ಸೋಡ ಅಂತ ಹೇಳ್ತಿರೋದು. ವಾಟರ್ ಪ್ರೂಫ್ ವಾಚು ನೀರಲ್ಲಿ ಬೀಳುತ್ತೆ, ಹೋಯ್ತು. ಮೊಬೈಲ್ ಕಾರ್ಡು ಎಷ್ಟೋದ್ರೆ ಹಾಳು ಮಾಡ್ಕೊಂಡಿದ್ದಾರೆ, ನೀರಲ್ಲಿ ಬಿತ್ತು ಅಂಥೇಳಿ ಮೊಬೈಲ್ ಹೋಗಿದೆ. ಈ 100% ಗ್ಯಾರಂಟಿ ಯಾವುದು ಕೊಡ್ಲಿಕ್ಕೆ ಬರೋದಿಲ್ಲ. ಜೀವನಿ ಮಾತ್ರ ಎಂಥದ್ದದು? 100%. ನಚೈರಂ ಕ್ಲೇದಯಂತ್ಯಾಪಹ. ಈ ನೀರು ಇವನನ್ನು ತೊಯಿಸೋದಿಲ್ಲ. ಅದು ಯಾಕೆ ಎಕ್ಸಾಂಪಲ್ ಕೊಟ್ಟರು ಗೊತ್ತಾ? ಕಡಲೆಬೇಳೆ ಎಷ್ಟು ಗಟ್ಟಿ ಇದೆ ನೋಡಿ, ಏನು ಬರೋದಿಲ್ಲ ಈಗೆಲ್ಲಕ್ಕಾದ್ರೆ. ಏನು ಮಾಡಿದ್ರೆ ಕೈಲಿ ಮಾಡ್ಲಿಕ್ಕೆ ಬರೋಲ್ಲ. ಒಂದು ದಿವಸ ನೆನೆ ಹಾಕಿಬಿಡಿ ಸ್ವಲ್ಪ ಹೊತ್ತು, ಆಮೇಲೆ ಏನಾಗುತ್ತೆ? ಹೀಗಂದ್ರೆ ಹೋಗ್ಬೇಕು. ಅದರಿಂದ ಏನಾಯ್ತು? ಈಗ ನೀರು ಹಾಕಿದ್ದಕ್ಕೆ ಏನಾಯ್ತು? ಅದೀಗ ಶಿಥಿಲಾಗಿ ಹೊರಟೋಯ್ತು. ಆದರೆ ಜೀವನ ಯಾವ ನೀರೂ ಒಣಗಿಸೋದಿಲ್ಲ. ಗೊತ್ತಾಯ್ತಾ? ನೆಕ್ಸ್ಟ್ ಇದೆಲ್ಲ ಪ್ರಹ್ಲಾದನಿಗೆ ಗೊತ್ತಿದ್ದಕ್ಕೆ ಏನು ಮಾಡ್ದ? ಏನು ಮಾಡಿದ್ರು ಪ್ರಹ್ಲಾದ ಕೇರ್ ಮಾಡಲಿಲ್ಲ. ಜೀವನಿತ್ಯತ್ವ ಗೊತ್ತಿತ್ತಲ್ಲ, ನದಿ ಸಮುದ್ರದಲ್ಲಿ ಹಾಕಿದ್ರು, ಏನೇನೋ ಮಾಡಿದ್ರು ಯೋಚನೆ. ಇದೆಲ್ಲ ಪ್ರಹ್ಲಾದನಲ್ಲಿ ಪ್ರೂಫ್ ಇದು ಆಗಿದ್ದಕ್ಕೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತಿ ಆಪಃ ನಶೋಷಯತಿ ಮಾರುತಃ. ಇನ್ನು ಊಟ ಆಯಿತು, ಗೋಮ ಹಚ್ಚಿದ್ರು, ತಕ್ಷಣ ಬಡಿಸ್ಬೇಕು, ಫ್ಯಾನ್ ಹಾಕಿದ್ರು, ತಕ್ಷಣ ಏನಾಯ್ತು? ಅದು ಎಲ್ಲ ಒಣಗೋಗ್ಬಿಡು. ನೀರು ಗಾಳಿಗೆ ಒಣಗೋಯ್ತು. ಲಯ ಆಗೋದು ಹಾಗೆ. ಕೊನೆಗೆ ಲಯ ಆಗಬೇಕಾದ್ರೆ ನೀರಿಗೆ ಲಯ ಎಲ್ಲಿ ನೋಡಿ, ಹೇಗೆ ಹುಟ್ಟಿ ಬರುತ್ತೋ ಹಾಗೆ ವಾಪಸ್ ಹೋಗುತ್ತೆ. ವಾಯು ಆಕಾಶಾದ್ವಾಯು ವಾಯೋ ಅಗ್ನಿ ಅಗ್ನೇರಾಪಃ ಅದ್ಭ್ಯ ಪೃಥಿವಿ. ಮೊದಲು ಪೃಥ್ವಿ ಲಯ ಆಗುತ್ತೆ ನೀರಲ್ಲಿ, ಪೂರ್ತಿ ನೀರು ಬಂದು ಮುಚ್ಚಾಕಿಬಿಡುತ್ತೆ. ಅದೆಲ್ಲ ಲಯ ಆಗಬೇಕೀಗ? ಅಗ್ನಿಯಿಂದ ಲಯ ಆಗಬೇಕು. ನೀರಲ್ಲಿ ಕಾಯಿಸಿಬಿಟ್ರೆ ಹೋಗಿಬಿಡುತ್ತೆ. ಅಗ್ನಿಯಲ್ಲಿ ಲಯ ಆಗಬೇಕು? ವಾಯುವಿನಲ್ಲಿ. ಆ ವಾಯು, ಅಗ್ನಿ ಹುಟ್ಲಕ್ಕೂ ವಾಯು ಬೇಕು, ಅಗ್ನಿ ಆರಿಸ್ಲಕ್ಕೂ ವಾಯು ಬೇಕು. ಹೇಗೆ? ದೀಪ ಹಚ್ಚಬೇಕು, ಏನು ಮಾಡಬೇಕು? ಉರಿತಾ ಇಲ್ಲ, ಉಫ್ ಅಂತಾರೆ, ಉರಿಲಿಕ್ಕೆ ಶುರುವಾಗುತ್ತೆ. ಜಾಸ್ತಿ ಉತ್ತಾರೆ ಆರೋಗ್ಬಿಡುತ್ತೆ ದೀಪ, ಹೀಗಾರಿದ ಆರೋಗ್ಬಿಡುತ್ತೆ. ಅಂದರೆ ವಾಯುವಿನಿಂದ ಹುಟ್ಟು ವಾಯುವಿನಲ್ಲೇ ಸಾವು. ಅದಕ್ಕೆ ಆಕಾಶದಲ್ಲಿ ಹಾಗೆ, ವಾಯುವಿನಲ್ಲಿ ಆಕಾಶ, ಕೊನೆಗೆ ಆಕಾಶ ಎಂಡ್.
ಮುಂದೆ ಪ್ರೊಸೆಸ್ ಬೇರೆ ಇದೆ. ಅದು ಇವೆಲ್ಲ ಎಷ್ಟು ಸೈಂಟಿಫಿಕ್ ಇವೆಲ್ಲ ಯಾವ ಕಾಲೇಜ್ ಸ್ಕೂಲಲ್ಲಿ ಹೇಳೋದಿಲ್ಲ. ಆ್ಯಕ್ಚುಲಿ ಸತ್ಯ ಅನುಭವಕ್ಕೆ ಬಂದುಬಿಡುತ್ತೆ. ಶಾಸ್ತ್ರ ಎರಡು ಜೊತೆ ಓದ್ತಾ ಇದ್ದರೆ ಸೈನ್ಸ್ ಭಾರಿ ಚೆನ್ನಾಗಿ ಅರ್ಥ ಆಗುತ್ತೆ ಅವನಿಗೆ. ಸೈನ್ಸೆಲ್ಲ ಇತಿಮಿತಿಗಳು ಕೂಡ ಅರ್ಥ ಆಗುತ್ತೆ. ಇವರು ಓದಿಸೋದೇ ಇಲ್ಲ, ಅದರಿಂದ ಕೊನೆಗೆ ಎಲ್ಲ ಹೊಸ್ತು ಅಂತ ತಿಳ್ಕೊಂಡ್ಬಿಡ್ತಾರೆ. ಇದು ಓದೋರು ಎಲ್ಲ ಹಳೇದು, ಅದಕ್ಕಿಂತ ಮುಂದೆ ಅಡ್ವಾನ್ಸ್ಡ್ ಆಗಿರ್ತಾರೆ. ಶಾಸ್ತ್ರ ಓದೋರು ಲೋಕದ ಭಾರಿ ಅಡ್ವಾನ್ಸ್ ಇದರಲ್ಲಿರ್ತಾರೆ. ಹಾಂ, ಅದು ಬೇರೆ ಅದೇ ಅಲ್ಲಿ ಬೇರೆ ಶಕ್ತಿ ಬೇರೆ, ಅಭಿಮಾನಿ ಬೇರೆ ಆಗಿಬಿಡ್ತಾರೆ. ದೊಡ್ಡ ವಾಯುದೇವರು ಅವರು ಬಂದುಬಿಡ್ತಾರೆ. ಅವಾಗ ಏನಾಗುತ್ತೆ, ಈಗ ಬೌಲರಿಗೆ ಬೌಲ್ ಮಾಡೋದು ಬೇರೆ, ಬ್ಯಾಟ್ಸ್ಮನ್ನಿಗೆ ಬೌಲ್ ಮಾಡೋದು ಬೇರೆ, ವ್ಯತ್ಯಾಸ ಆಗುತ್ತೆ. ಅವನು ಸಿಕ್ಸರ್ ಹೋಗಿ ನೀಟಾಗಿ ಔಟ್ ಆಗಿಬಿಡ್ತಾರೆ. ಅದೇ ತಾರತಮ್ಯದಲ್ಲಿ ಅವಾಂತರ ಅಭಿಮಾನಿ ಬೇರೆ, ಈ ಅಭಿಮಾನಿ ಬೇರೆ. ಇನ್ಚಾರ್ಜ್ ಕೆಲಸ ಮಾಡೋಕ್ಕೆ ಬರೋಲ್ಲ. ಇನ್ಚಾರ್ಜ್ ಇರ್ತಾನಲ್ಲ ಆಫೀಸ್ನಲ್ಲಿ, ಹೆಚ್ಚು ಪವರ್ಸ್ ಇರೋಲ್ಲ. ಏನು ಮಾಡ್ಬೋದಾತ, ಡೈಲಿ ರೊಟೀನ್ ವರ್ಕ್ ಮಾಡ್ಬೋದೇ ಹೊರತು ಇವೆಲ್ಲ ಹೆಚ್ಚು ಮಾಡೋಕ್ಕೆ ಬರೋದಿಲ್ಲ. ಫುಲ್ ಅಪಾಯಿಂಟ್ಮೆಂಟ್ ಆದರೆ ಮಾತ್ರ ಅವನಿಗೆ ಪವರ್ಸ್ ಇರೋದು. ಅದು ಇವರು ಆ ರೀತಿ ಇರಲ್ಲ. ಲೋಯಲ್ ಅದಕ್ಕೆ ನಮ್ಮಲ್ಲಿ ತಾರತಮ್ಯ ಬಂತು. ಎಲ್ಲ ವಾಯುದೇವರು ಒಂದೇ ರೀತಿ ಇಲ್ಲ. ಮುಖ್ಯ ಪ್ರಾಣ ಅಂತ ಹೆಸರು ಹಾಕಿ, ಮುಖ್ಯ ಪ್ರಾಣ ಬಂದಾಗ ಆಗಲಿ ಏನೇ ಕೆಲಸ ಮಾಡೋದಿಲ್ಲ. ಬೇರೆ ಪ್ರಾಣ ಬಂದಾಗ ಆಟ ನಡೆಯುತ್ತೆ. ಆಚಾರ್ಯ ಯಾಕೆ ವಿದ್ಯಾವರ್ಣನೆ ಮಾಡ್ತಾರೆ ಗೊತ್ತಾ? ರಾಮಾಯಣ ಮಹಾಭಾರತದಲ್ಲಿ ತಾರತಮ್ಯ ಎಲ್ಲ ಗೊತ್ತಾಗಬೇಕು. ಯಾರು ಯಾರಿಂದ ಸಾಯ್ತಾರೆ, ಅವ್ರು ಇವನು ಯಾರು ಅವನು ಯಾರು, ಇವನು ಯಾವ ವರ ಇತ್ತು, ಅದನ್ನು ಕೊಲ್ಲಬೇಕಾದ್ರೆ ಏನಾಗಿರ್ಬೇಕು ಅವ್ರೀಗ, ಅವ್ರಿಗೆ ದೊಡ್ಡವರೇ ಆಗಿರ್ಬೇಕು ಅಥವಾ ದೊಡ್ಡ ವರ ಇರಬೇಕು, ಎರಡರಲ್ಲೂ ಅಂತ. ಇದೆಲ್ಲ ಅರ್ಥ ಮಾಡಿ ಇಲ್ಲ ಯುದ್ಧ ಹೇಳಬೇಕಾಗತ್ತೆ. ಎಂಥ ಕಥೆ ಸತ್ತೋಗ್ಬಿಟ್ಟಿದೆ, ಯಾಕೆ ಬೇಕು ಅಂತ ಕೇಳಿದರೆ ತಾರತಮ್ಯ ಹೇಗೆ ಮೇಂಟೈನ್ ಆಗುತ್ತೆ ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ಕೇಳಬೇಕು ಮಹಾಭಾರತ. ಸುಮ್ಮನೆ ಕಥೆ ಕೇಳಿದರೆ ಏನೂ ಉಪಯೋಗ ಇಲ್ಲ. ಯಾರಿಗೆ ಈ ಪ್ರಾಕೃತ ವಸ್ತುಗಳೇ ಇಲ್ಲಲ್ಲ, ಪ್ರಾಕೃತ ಇಲ್ಲ ಅಂದರೆ ಕಥೆ ಮುಗೀತಲ್ಲ ಅಲ್ಲಿಗೆ. ವೆಂಟಿಲೇಟ್ರನ್ನು ಬದುಕೋದು ಹೇಗಿರುತ್ತೆ, ನ್ಯಾಚುರಲ್ ಬದುಕೋದು ಹೇಗಿರ್ತದೆ. ಅಯ್ಯೋ ಪಾಪ ವೆಂಟಿಲೇಟರೇ ಇಲ್ಲ ಅವನಿಗೆ ಅಂತ ಕೇಳಿದರೆ ಪ್ಲಸ್ ಪಾಯಿಂಟ್ ಅದಲ್ಲೇ. ವೆಂಟಿಲೇಟರ್ ಬದುಕಿದ್ದಾರೆ, ನಾರ್ಮಲ್ ಅದ ಅಂತ ಅರ್ಥ. ವಾಸಾಂಸಿ ಜೀರ್ಣಾನಿ ಅದೆಲ್ಲ ಮುಗೀತು. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರು. ಇಲ್ಲಿ ಹೇಳಬೇಕಾ ಎಲ್ಲ ಡಿಫ್ರೆಂಟ್ ವೆರೈಟಿಗಳು. ಒಂದು ಶಸ್ತ್ರ, ಇನ್ನೊಂದು ಅಗ್ನಿ, ಮತ್ತೊಂದು ನೀರು, ಇನ್ನೊಂದು ವಾಯು. 4ರಿಂದ ಸಾವಿಲ್ಲ ಅಂತಾಯಿತು. ಆಗ ಒಂದು ಪ್ರಶ್ನೆ ಬಂತು, ಅರ್ಥ ಅದಕ್ಕೆ. ಸ್ವತಃ ಪ್ರಾಯೋ ನಿಮಿತ್ತ ನೈಮಿತ್ತೈ ಚ ಅವಿನಾಶಿನೋಪಿ ಕೇನಚಿತ್ ನಿಮಿತ್ತ ವಿಶೇಷೇಣ ಸ್ಯಾತ್ ಕಕಚ್ಛೇದವತ್ ಇತ್ಯತೋ ವಿಶೇಷ ನಿಮಿತ್ತಾನಿ ನಿಷೇಧತಿ ನೈನಮಿತಿ. ಅದಕ್ಕೆ ಅರ್ಥ ಏನು? ಸ್ವತಃ ಸಾಮಾನ್ಯವಾಗಿ ಬೈ ಇಟ್ಸೆಲ್ಫ್ ಸಹಜವಾಗಿ, ಪ್ರಾಯ ಮೋಸ್ಟ್ಲಿ, ನಿಮಿತ್ತೈ ಚ ಅನೇಕ ಕಾರಣಗಳಿಂದ, ಅವಿನಾಶಿನಃ ಅಪಿ ನಾಶವಿಲ್ಲದವನಿಗೂ ಕೂಡ, ಕೇನಚಿತ್ ನಿಮಿತ್ತ ವಿಶೇಷೇಣ ನಿಮಿತ್ತ ವಿಶೇಷೇಣ ನಾಶ ಆಗಬಹುದಲ್ಲ ಅಂತ ಪ್ರಶ್ನೆ ಬಂತು. ಯಾಕೆ? ದೃಷ್ಟಾಂತ ಇದೆ. ಕಕಚ್ಛೇದವತ್ ಎಲ್ಲದಕ್ಕೆ ಸೇರಿ ದೃಷ್ಟಾಂತ ಆಚಾರ್ಯರು ಕೊಟ್ಟು ಉಳಿದೆಲ್ಲ ನಿರ್ಣಯ ತಿಳ್ಕೊಬೇಕು. ಅದನ್ನು ಒಂದು ಕೊಟ್ಟ ಮೇಲೆ ಉಳಿದಕ್ಕೆಲ್ಲ ಏನರ್ಥ, ಅದಕ್ಕೆ ನೋಡಿ ಸೇರಿಸ್ಕೊಳ್ಳಿ ಅಂತ ಅರ್ಥ. ಏನು ಕಕಚ್ಛೇದ, ಏನು ಕಕಚ್ಛೇದ ಅಂದರೆ ಏನು ಅರ್ಥ ಆಗೋದಿಲ್ಲ. ಕ ಅಂದರೆ ದಕ್ಷ ಪ್ರಜಾಪತಿ, ಕ ಅಂದರೆ ಶಿರಸ್ಸು, ಕಕ ಅಂದರೆ ದಕ್ಷ ಪ್ರಜಾಪತಿ ಶಿರಸ್ಸು. ಆದರೆ ಛೇದ ಹೇಗಾಯಿತೋ ಹಾಗೆ. ದಕ್ಷ ಯಜ್ಞ ಕಥೆ ಗೊತ್ತು ಭಾಗವತಂತೀಗ ನೋಡಿ. ಭಾಗವತದಲ್ಲಿ ಅರ್ಥೋಯಂ ಬ್ರಹ್ಮಸೂತ್ರಾಣ, ಬ್ರಹ್ಮಸೂತ್ರ ಜೀವನಿತ್ಯತ್ವವಾದ ಹೇಳ್ತಾ ಇದೆ. ಅಲ್ಲಿ ಯಾವಾಗ ಸತೀದೇವಿ ಅಗ್ನಿ ಪ್ರವೇಶ ಮಾಡಿ ತಾವು ಹೊರಟೋಗ್ಬಿಟ್ರು ಮುಂದಕ್ಕೆ, ಸಿಟ್ಟು ಬಂತು. ಇದ್ರ ಬಂದರು, ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿ ವೀರಭದ್ರ ರೂಪದಿಂದ ಬಂದರು, ಎಲ್ಲ ನಾಶ ಮಾಡಿದರು. ದಕ್ಷ ಪ್ರಜಾಪತಿಯೂ ಹೊರಲಕ್ಕೆ ಹೋದರು, ಸಾಯ್ತಾ ಇಲ್ಲ. ಮೂಲ ರೂಪದಿಂದನೇ ಬಂದರು, ಅವತಾರ ರೂಪದಿಂದ ಆಗಲಿಲ್ಲ, ಮೂಲ ರೂಪದಿಂದನೇ ಬಂದರು. ಸೊ ಬೇರೆ ದೇವತೆಗಳು ಏನಿದೆ ಅಂತ ಆಯ್ತು. ಈಗ ವ್ಯತ್ಯಾಸ, ಮೂಲ ರೂಪಕ್ಕೆ ಅವತಾರ ರೂಪ ವ್ಯತ್ಯಾಸ ಇದೆ. ಒಳ್ಳೆ ತಾರತಮ್ಯ ಗೊತ್ತಾಯಿತು. ದೇವರು ಯಾವುದೋ ರೂಪ ಮೂಲ ರೂಪ ತೊಗೊಂಡು ಬರಲಿಲ್ಲ ಎಲ್ಲೂ ಕೂಡ. ಯಾಕೆ? ಎಲ್ಲವೂ ಪೂರ್ಣನೇ. ವಾಯುದೇವರು ಅವರು ತಗೊಳ್ಳಿಲ್ಲ. ಯಾಕೆ? ವ್ಯತ್ಯಾಸ ಇಲ್ಲ. ಉಳಿದವ್ರು ಹಾಗಲ್ಲ. ಉಳಿದ ಯಾರಿಗೂ ಕೂಡ ಅವತಾರ ರೂಪದ ಪೂಜೆ ಇಲ್ಲ. 3 ಜನಕ್ಕೆ ಮಾತ್ರ ಪೂಜೆ, ಲಕ್ಷ್ಮೀನಾರಾಯಣರು, ವಾಯುದೇವರಷ್ಟೇ. ಅದಕ್ಕೆ ಹನುಮಂತ ದೇವರು ಪೂಜೆ ಮಾಡ್ತಾರೆ, ಮಧ್ವಾಚಾರ್ಯಿಗಿಲ್ಲ. ಯಾಕೆ? ವ್ಯತ್ಯಾಸನೇ ಇಲ್ಲ ಅದರಿಂದ. ಅರ್ಥ ಆಯ್ತಾ? ಇದು ಬೇರೆಯವ್ರಿಗೆ ಹಾಗಲ್ಲ. ಇಂದ್ರದೇವ್ರ ಪೂಜೆ ಮಾಡ್ತಾರೆ, ಅರ್ಜುನ ಪೂಜೆ ಅವೆಲ್ಲ ಗುಡಿಗಳು ಅಂತಿಲ್ಲ, ವಾಲಿ ಪೂಜೆ ಅಂತ ಇಲ್ಲೇ ಇಲ್ಲ. ಬೇರೆ ದೇವತೆಗಳಿದ್ರೆ ಎಲ್ಲ ಶಾಸ್ತ್ರದ ಆಧಾರ ಮೇಲೆ ಬಂದಿರೋದು. ಇದನ್ನು ನೋಡಿರ್ತೇವೆ, ಅರ್ಥ ಆಗಬೇಕಾದ್ರೆ ಶಾಸ್ತ್ರ ಗೊತ್ತಿರಬೇಕು. ಯಾಕೆ ಹಾಗಾಗಲಿಲ್ಲ ಅಂತ ಕೇಳಿದರೆ, ಅವತಾರ ರೂಪಲ್ಲ, ಶಕ್ತಿ ಇಲ್ಲ. ಆದ್ದರಿಂದ ನಮ್ಮ ಆಫೀಸ್ಗಳಲ್ಲಿ ಹಾಗೆ ಕೆಲವು ಬ್ರಾಂಚಲ್ಲಿ ಕೆಲಸ ಆಗುತ್ತೆ, ಕೆಲವು ಹೆಡ್ ಆಫೀಸ್ನಲ್ಲೇ ಆಗಬೇಕು. ಗೊತ್ತಾಯ್ತಾ? ಹೆಡ್ ಆಫೀಸ್ ಅಪ್ರೂವ್ ಇಲ್ಲದೆ ಹೋದರೆ ಲೋನ್ಗೇನೆಲ್ಲ ಸ್ಯಾಂಕ್ಷನ್ ಮಾಡೋದಿಲ್ಲ. ಈ ಚೆಕ್ಕಿಗೆಲ್ಲ ಹೆಡ್ ಆಫೀಸ್ಗೆ ಹೋಗಬೇಕಾಗಿಲ್ಲ.
ಇವೆಲ್ಲ ನಾರ್ಮಲ್ ಇದ್ರಲ್ಲಿ ಕೆಲಸ ಹೋಗುತ್ತೆ. ಅದು ಲೋನಲ್ಲೂ ಮತ್ತೆ ಕೆಲವು ಇರ್ತದೆ. ಜಾಸ್ತಿ ಆಗ್ತಾ ಹೋದಂತೆ ಏನಾಗುತ್ತದ, ಹೆಡ್ ಹೋಗ್ಬೇಕಾಗ್ತದೆ, ಹೆಡ್ ಮೇಲೆ ಹೆಡ್ಗೆ ಹೋಗ್ಬೇಕಾಗತ್ತೆ. ಮತ್ತೆ ಕೈಲಿ ಹೆಡ್ ಅಲ್ಲ, ಕೈ ಕೂಡ ಕೆಲಸ ಮಾಡೋಕ್ಕಾಗತ್ತೆ. ಸ್ವಲ್ಪ ಸಲ ಲಂಚ ಗಿಂಚ ಕೂಡ ನಡಿಬೇಕಾಗತ್ತೆ. ಭಾರಿ ವ್ಯತ್ಯಾಸ ಇದೆ. ದೇರ್ ಫೋರ್ ಆ ರೀತಿ ಆಗಬಹುದಾ ಅಂತ ಪ್ರಶ್ನೆ. ಅವರು ಬಂದರು, ಅವರಿಗೂ ಆಗ್ತಾಯಿಲ್ಲ. ಆಶ್ಚರ್ಯ ಆಯಿತು ಅವರಿಗೆ. ಇದೆಲ್ಲ ಹೊಸ ಸಾಮಾನ್ಯರಿಗೆ ಅರ್ಥನೇ ಆಗೋದಿಲ್ಲ ವಿಷಯಗಳೆಲ್ಲ. ಆಚಾರ್ಯ ಬರೀತಾರಲ್ಲಿ ಹೋಮ ಹವನ ಕೂಡಿಸಿದಾಗ ಯಜಮಾನನಿಗೆ ರಕ್ಷೆ ಹಾಕ್ತಾರೆ, ಗೊತ್ತಾಯ್ತಾ? ಮಂತ್ರ ನರಸಿಂಹದೇವರ ರಕ್ಷೆ ಅದು ಕೊಲ್ಲಕ್ಕಾಗ್ತಾಯಿಲ್ಲ, ತಿಳಿತಾ? ನೋಡಿ, ಈಗ ವೈರ್ ಬೇರೆ, ಲೈವ್ ವೈರ್ ಬೇರೆ. ವೈರ್ ಎಳೆದಾಡ್ತಾರೆ, ಲೈವ್ ವೈರ್ ಎಳೆದಾಡ ಸತ್ತೋಗ್ಬಿಡ್ತಾರೆ. ಲೈವ್ ವೈರ್ ನಮಗೆ ಅರ್ಥ ಆಗುತ್ತೆ, ಮಂತ್ರ ಇದ್ದಾಗ ಅರ್ಥ ಆಗುತ್ತೆ. ಮಂತ್ರ ಅಂದರೆ ಏನದೀಗ ಸಾಮಾನ್ಯವಾಗಿ ಆನೆಗೇನೆ ಬರ್ಕೊಡೋದು ಏನು ಮಾಡಿರ್ತಾರೆ, ದೊಡ್ಡ ದೊಡ್ಡ ಇದಕ್ಕೆಲ್ಲ ಆ ಕಡೆ ಇರಲಿ ಲೈವ್ ವೈರ್ ಹಾಕಿರ್ತಾರೆ. ಅವ್ರು ಬಂದು ಪಾಪ ಸತ್ತೋಗ್ಬಿಡ್ತು, ಆನೆ ಮೊದಲಾದಲ್ಲ ಶಾಕ್ ಹೊಡೆದು ಸತ್ತೋಗ್ಬಿಡುತ್ತಲ್ಲ, ಆ ಥರ ಮಾಡ್ತಾರೆ. ಬರೀ ವೈರ್ ಹೊಡ್ಕೊಂಡು ಹೋಗುತ್ತೆ, ಕಿತ್ತು ಹಾಕತ್ತು. ಇದು ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರಾಗ ಅರ್ಥ ಆಯಿತು ಅವ್ರಿಗೆ, ಓ ಅದಾಗಿದೆ ಅಂತ ತಿಳ್ಕೊಂಡಾಗ ಅವರು ತಮ್ಮ ಕೊಲ್ಲ ರೀತಿ ಬದಲಾಯಿಸಿಬಿಡ್ತಾರೆ. ಏನಂತ, ದಕ್ಷಿಣ ಕೊಲ್ತೀನಿ ಇಲ್ಲ, ಈಗ ಇವನು ನಾನು ನರಸಿಂಹದೇವರಿಗೆ ನಾನು ಯಜ್ಞವಾಗಿ ಹೊಡಿತೇನೆ ಅಂತ ಹೇಳ್ತಾರೆ. ಅದು ಫೈನಲ್ ಆಯಿತು. ತಕ್ಷಣ ತಲೆ ಕತ್ತರಿಸಿ ಅದು ಬಿದ್ದುಬಿಡುತ್ತೆ, ಸುಟ್ಟು ಹೋಗಿಬಿಡುತ್ತೆ. ಏನಾಯ್ತು ಈಗ, ಇಷ್ಟೆಲ್ಲ ಮಾಡಿದರೂ ಕೊಲ್ಲಕ್ಕಾಗದೇ ಇದ್ದ ದಕ್ಷ ಪ್ರಜಾಪತಿನ ಯಾವ ಸಾಧ್ಯ ಆಯಿತು? ಆ ರೀತಿ ಆಗಬಹುದಾ ಅಂತ ಪ್ರಶ್ನೆ. ಎರಡು ಕೇಸ್ ಇದೆ ಅಲ್ಲಿ. ಆಗದೇ ಇದ್ದ ಕೇಸು ಪಾರ್ಟ್ ಎ, ಆದ ಕೇಸು ಪಾರ್ಟ್ ಬಿ. ಆ ರೀತಿ ಆಗಬಹುದಾ ಜೀವನ ಅಂತ ಪ್ರಶ್ನೆ. ಈಗ ನಾರ್ಮಲಿ ಜೀವ ಸಾಯದೆ ಹೋದರೂ ಕೂಡ ಇದು ಸ್ಪೆಷಲ್ ಕಂಡೀಷನಲ್ಲಿ ಸಾಯ್ಬೋದಾ ಅಂತ ಕೇಳಿದರೆ ಇಲ್ಲ, ಆ ರೀತಿಯೂ ಆಗೋದಿಲ್ಲ. ಈ ಜೀವನಿತ್ಯತ್ವಕ್ಕೆ ಎಷ್ಟು ಧೈರ್ಯ ಬಂದಾಗೈತಿ. ಯಾವ ಕಾಲಕ್ಕೂ ಜೀವನಿಗೇನಿಲ್ಲ, ನಾಶ ಇಲ್ಲ, ಯಾವ ಕಾರಣದಿಂದನೂ ಇಲ್ಲ. ಹಾಂ, ಅಷ್ಟು ಮಾಡಿದ್ದು ಆ ಸ್ಥೂಲ ದೇಹದ್ದೇ ಅಷ್ಟು ಕಷ್ಟ ಇತ್ತು ಅವರಿಗೆ. ಇದು ಸ್ವರೂಪ ದೇಹದ ವಿಷಯ ಇನ್ನೂ ಕಷ್ಟ. ಸ್ಥೂಲ ಇದೆಲ್ಲ ಹೇಳ್ತಿರೋದು ಯಾತಕ್ಕೀಗ, ಸ್ಥೂಲ ದೇಹದಲ್ಲೇ ಎಷ್ಟು ವೆರೈಟಿಗಳು ಹೇಳ್ತೀವಿ. ಇಷ್ಟೆಲ್ಲ ಹೇಳಿದ ಕೇಸುಗಳು ಏನಿವೆಲ್ಲ ಸ್ಥೂಲ ದೇಹದ ಕೇಸುಗಳಿವೆಲ್ಲ. ವರದಿಂದ ರಕ್ಷಿತರು ಅಂಥವ್ರಿಗೆ ಇಷ್ಟು ಕಷ್ಟ ಇತ್ತು, ಕೊನೆಗಾಯಿತು. ಆದರೆ ಇದರಲ್ಲಿ ಮಾತ್ರ ಅಶ್ವತ್ಥಾಮರಿಗೆ ಮೊದಲಾಗಲಿಲ್ಲ, ಆಮೇಲೆ ಆಗಿದ್ದ ಕೇಸ್ ಅದು ಯಾವುದು ಸ್ವರೂಪ ದೇಹಕ್ಕಲ್ಲ, ಬಾಹ್ಯ ದೇಹಕ್ಕಷ್ಟೇ. ಬಾಹ್ಯ ದೇಹಕ್ಕೆ ನಿಮಿತ್ತಗಳು ಹೀಗಿದ್ದಾಗ ನಾಶ ಮಾಡೋದು ಕಷ್ಟ ಅಂದರೆ ಸ್ವರೂಪ ದೇಹಕ್ಕೆ ಸಾಧ್ಯ ಇದೆಯಾ? ಸರ್ವಾತ್ಮನ ಇಲ್ಲ. ಇದನ್ನು ಹೇಳಬೇಕು. ಕೆಲವು ಬಟ್ಟೆ ಇರುತ್ತಲ್ಲ, ಹರಿಯೋದಲ್ಲಿ ನೋಡಿ ಅಂತ ಕೊಡ್ತಾರಲ್ಲ, ಹಾಗೆ ಕೆಲವು ಬಟ್ಟೆಗಳೆಲ್ಲ ಎಂಥದ್ದು ದೀರ್ಘ, ಯಾಕಂದರೆ ಐರನೇ ಬೇಕಿರಲಿಲ್ಲ. ಹಿಂದೆ ಫಸ್ಟ್ ಟೈಮ್ ಶಾರ್ಕ್ ಸ್ಕಿನ್ ಅಂತ ಬಂತು, ಗೊತ್ತಾ? ನೀವು ತುಂಬ ಜನ ಗೊತ್ತಿರಲ್ಲ. ಶಾರ್ಕ್ ಸ್ಕಿನ್, ಶಾರ್ಕ್ ಅಂತ ಮೀನು ಇರುತ್ತಲ್ಲ, ಅದರಿಂದ ಬಂತು ಬಟ್ಟೆಗಳು ಫಸ್ಟು. ತುಂಬ ದಿವಸ ಇರಲಿಲ್ಲ ಅದು. ಅದಕ್ಕೆ ಫಸ್ಟ್ ಐರನ್ಲೆಸ್ ಬಂದಿದ್ದು ಅದರಿಂದ. ಆಮೇಲೆ ಚೇಂಜ್ ಆಗ್ತಾ ಬಂದು ಏನು ಮಾಡ್ತಾ ಬಂದರು, ಎಲ್ಲ ಪಾಲಿಸ್ಟೆಲ್ಲ ಸೇರಿ ಅದು ಸ್ವಲ್ಪ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಮಿಕ್ಸ್ ಮಾಡಿ ಎಲ್ಲ, ಅದು ಸ್ವಲ್ಪ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಪ್ರೂವ್ ಆಯಿತು. ಆ ಶಾರ್ಕ್ಸ್ಗೆ ತುಂಬ ದಿವಸ ಇರಲಿಲ್ಲ, ಹೋಗಿಬಿಡುತ್ತೆ ಅದು. ಎಲ್ಲ ಯಾತಕ್ಕೆ ಹೇಳಿದ್ರೆ ಐರನ್ ಬೇಕಿಲ್ಲ ಅಂತ ಆಯ್ತಲ್ಲ, ಏನು ಮಾಡಿ ಐರನ್ ಹೋಗೋದಿಲ್ಲ ಅಂತೇಳಿ. ಎಷ್ಟಾದರೂ ಕೂಡ ಅದು ಹೋಗ್ತಿತ್ತು, ಬೇರೆದೆಲ್ಲ ಕೂಡ ಇಷ್ಟು ಹೋಗ್ತಿದ್ದಿಲ್ಲ ಅಷ್ಟೇ. ಅದು ಕೆಲವಕ್ಕೆ ಬೇಕೇ ಇಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನೈನ ಚೈನಂ ಕ್ಲೇದಯಂತ್ಯಾಪಃ ನಶೋಷೈ. ಚಕಾರ ಇದೆ. ಚಕಾರ ಯಾತಕ್ಕೆ ಹಾಕಿದ್ರು ಗೊತ್ತಾ? ನಾಲ್ಕೇ ಅಲ್ಲ, ನಾಲ್ಕು ಇನ್ಯಾವ್ದಾದ್ರು ಇದ್ರೆ ಅಂತ ಕೇಳಿದರೆ ಫ್ರಮ್ ಎನಿ ಅದರ್ ಥಿಂಗ್ ಅಂತ ಎಲ್ಲ ಸೇರ್ಕೊಂಡೋಗಿ. ನಾಲ್ಕು ಯಾತಕ್ಕೆ ಅಂದರೆ ನಾಲ್ಕುಗಳು ಪ್ರಸಿದ್ಧ, ಇವು ಪ್ರಸಿದ್ಧವಾದ್ದರಿಂದ ಎಕ್ಸಾಂಪಲ್ ಕೊಟ್ಟರು. ಉಳಿದು ಏನೇ ಇದ್ದರೂ ತಿಳ್ಕೊಂಡು ಏನಿದೆ ಅಷ್ಟೇ. ಸ್ವತಃ ಪ್ರಾಯೋ ನಿಮಿತ್ತ ನೈಮಿತ್ತಿಕ ನಾಶಿನೋಪಿ ಅನಾಶಿನೋಪಿ ಕೇನಚಿನ್ ನಿಮಿತ್ತ ವಿಶೇಷೇಣ ಸ್ಯಾತ್ ಕಖಚ್ಛೇದವತ್. ಇದೆಲ್ಲ ಟೀಕಾರ ಪದ್ಮನಾಭ ತೀರ್ಥರು ಟೀಕಾಚಾರ್ಯ ಎಲ್ಲ ವಿಶೇಷ ಎಕ್ಸ್ಪ್ಲೇನ್ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ. ಸುಮ್ಮನೆ ಆಚಾರ ಮತ್ತು ಅಷ್ಟೇ ಇದ್ದರೆ ಅರ್ಥ ತುಂಬ ಕಷ್ಟ ಆಗ್ತಿತ್ತು. ಇತ್ಯತೋ ಕಶಬ್ದ, ಆ ಡಿಕ್ಷನರಿ ತೊಗೊಂಡ್ರೆ ಗೊತ್ತಾಗುತ್ತೆ. ಕಾ ಶಬ್ದಕ್ಕೆ ಎರಡು ಅರ್ಥ ಇದೆ. ಪ್ರಜಾಪತಿ ಅಂತ ಅರ್ಥ ಇದೆ, ತಕ್ಷಣ ಸ್ಪೆಸಿಫಿಕ್ ಕ ಅಂತ ಹೆಸರಿದೆ. ಕಖಚ್ಛೇದವತ್ ಅರ್ಥ ಆಯಿತು. ಬ್ರಹ್ಮದೇವರಿಗೆ ಆಯ್ತು, ಅವರಿಗೆಲ್ಲ ವಾಯುದೇವರಿಗೆ ಆಗ್ತೇವೆ, ದೇವರಿಗೆ ಅಂತಿದೆ ಏಕೋನೈಕಃ ಸವಃ ಕಿಂ. ಲೋಯರ್ ಲೆವೆಲ್ನಲ್ಲಿ ದಕ್ಷ ಪ್ರಜಾಪತಿಗಿದೆ. ಇಂದ್ರನ ಹೆಸರು ಮೇಲಿನವರಿಗೆಲ್ಲ ಇದೆ, ಇಂದ್ರದೇವರಿಗೆ ಕೆಳಗಿನವ್ರಿಗಿಲ್ಲ. ಅವ್ರು ಕೂತಾಗ ಸ್ವಲ್ಪ ಹೊತ್ತಿರುತ್ತೆ, ಬಲಿಚಕ್ರವರ್ತಿ ಅವರಲ್ಲಿರುತ್ತೆ. ಇಂದ್ರ ಅಂತ ತಕ್ಷಣ ನೆನಪಾಗಬೇಕಾದ ಯಾರೋ ಈ ಇಂದ್ರದೇವರು. ಹಾಗೆ ಇಷ್ಟು ಹೇಳಿ ಮುಂದಿನ ಪ್ರಶ್ನೆ. ಅಚ್ಛೇದ್ಯೋಯಂ ಮದಾಹ್ಯೋಹ್ಯಂ ಅಕ್ಲೇದ್ಯೋ ಅಶೇಷ್ಯ ಏವ ಚ. ಅಕ್ಲೇದ್ಯೋ ಅಶೇಷ್ಯ ಏವ ಚ ಅಲ್ಲಿ ಬಂತ ನೋಡಿ. ಹಾಂ, ಕಾರಣತೋಪಿ
ಕಾರಣತೋಪಿ ಅಂದರೆ ಒಂದೇ, ನಿಮಿತ್ತತೋಪಿ ಅಂದರೆ ಒಂದೇ. ನ ಈಶ್ವರಸ್ಯ ಅನ್ಯಥಾತ್ವಮಿತ್ಯಾಹ. ಇದು ಈಗ ಫಸ್ಟ್ ಏನು ಮಾಡಿದರೆ, ಈಗ ಜೀವನ ಪರ ಅರ್ಥ, ಇದು ದೇವರ ಪರ ಅರ್ಥ. ಈಗ ಜೀವನ ಸ್ವರೂಪ ದೇಹಕ್ಕೆ ನಾಶ ಇಲ್ಲ, ಬಾಹ್ಯ ದೇಹಕ್ಕಿದೆ. ದೇವರು ಬಾಹ್ಯ ದೇಹಕ್ಕೂ ಈ ರೀತಿ ಇಲ್ಲ ಅಂತ ಎಕ್ಸ್ಟೆನ್ಷನ್. ಈಗ ಗೊತ್ತಾಯ್ತಾ? ಬಿಂಬಾತ ಬಿಂಬ ಆದ್ದರಿಂದ ಮೂಲ ರೂಪಕ್ಕೆ ಅಷ್ಟು, ದೇವನಿಗೆ ಮೂಲ ರೂಪಕ್ಕೆ ಮಾತ್ರ ಅಪ್ಲಿಕಬಲ್. ಆದರೆ ದೇವರ ಎಲ್ಲ ರೂಪಕ್ಕೂ ಅಲ್ಲ, ಎಲ್ಲ ದೇಹದ ಭಾಗಕ್ಕೂ ಅನ್ವಯ. ಯಾವ ದೇವರ ಕೇಶ ಕೂಡ ಕಟ್ ಮಾಡೋಕ್ಕಾಗಲ್ಲ, ದೇವರ ಕೇಶನ, ದೇವ್ರ ನಖ ಕೂಡ ಕಟ್ ಮಾಡೋಕ್ಕಾಗಲ್ಲ. ಇದು ದೇವ್ರ ಬಗ್ಗೆ ಎರಡೆರಡು ಅರ್ಥ ಒಟ್ಟಿಗೆ ಹೇಳ್ತಾ ಬರ್ತಾರೆ. ಹೌದು, ಅವರಿಗೂ ಇದೆ, ಮುಕ್ತರಿಗೆಲ್ಲ ಇದೆ. ಬಟ್ ಲಿಮಿಟ್ಲೆಸ್ ಆಗಿದೆ, ವಿತಿನ್ ದಿ ಲಿಮಿಟ್ಸ್ ಇದೆ. ಆಬ್ಸಲ್ಯೂಟ್ಸ್ ಅಂತ ಏನು ತೊಗೋತೀವಿ ದೇವರಿಗೆ, ಅದು ನೆಕ್ಸ್ಟ್ ಮಹಾಲಕ್ಷ್ಮಿಗೆ, ಆಮೇಲೆ ರುಜುಗಳಿಗೆ. ಯಾರಿಗೆ? ಹೌದು, ನಖಾತ್ಮಕನೇ. ಅವ್ರು ಬೇರೆ ಪ್ರಾಕೃತ ದೇಹರೇ ಇಲ್ಲ ಅವರಿಗೆ. ನಖಾದಿ ಕೇಶ ಎಲ್ಲವೂ ಕೂಡ ಏನವು ಅಪ್ರಾಕೃತ ಮತ್ತು ಸ್ವಗತ ಭೇದ ವಿವರ್ಜಿತಾನೆ. ಇವತ್ತು ನಮ್ಮ ಕಣ್ಣಿಂದ ಕಾಲಿನಿಂದ ನೋಡೋಕ್ಕೆ ಬರೋದಿಲ್ಲ, ಮುಕ್ತರಿಗೆ ಹಾಗಲ್ಲ. ಇಡೀ ದೇಹದಲ್ಲಿ ಚೈತನ್ಯ ಇರು, ಇಡೀ ದೇಹ ಚೈತನ್ಯ. ಆದ್ದರಿಂದ ಎಲ್ಲ ಆ್ಯಕ್ಟಿವಿಟಿ ಮಾಡ್ತಾರೆ. ದೇವರಿಗೂ ಸಿಮಿಲಾರಿಟಿ, ಮತ್ತು ಸಿಮಿಲಾರಿಟಿ, ಅದು ಸೇಮ್ ಅಲ್ಲ, ಸಿಮಿಲಾರಿಟಿ. ಅಚ್ಛೇದ್ಯೋಯಂ ಅದಾಹ್ಯೋಹ್ಯಂ ಅಕ್ಲೇದ್ಯೋ ಅಶೋಷ್ಯೇವಚ. ಇಲ್ಲಿ ಪಾಸ್ ಸೇರಿಸಿದ್ರು ದೇವರಿಗೆ ಯಾವ ಕಾರಣದಿಂದನೂ ಇಲ್ಲ ಅಂತ ಹೇಳ್ತಾ ನೈನಂ ಛಿಂದಂತಿ ಇತ್ಯಾದಿ. ಇದನ್ನು ತಿಳ್ಕೊಂಡ್ರೆ ಉಪಯೋಗ ಏನಾಯ್ತು ನಮ್ಗೆ ಹೇಳಿ ನೋಡಂತೆ. ಈ ವಾಕ್ಯ ತಿಳ್ಕೊಂಡಿದ್ದಕ್ಕೆ ಕೃಷ್ಣನಿಗೆ ಜರಾನಾಮಕ ಬೇಡ ಬಾಣ ಹೊಡೆದ, ಅದು ಕಾಲಿಗೆ ಹೊಡೆದ, ಕೃಷ್ಣ ಸತ್ತೋಗಿಬಿಟ್ಟ. ಕೃಷ್ಣ ಒಂದು ಮರ್ಡರ್ಡ್ ಅಂತ ಹೇಳ್ತಾರಲ್ಲ, ಇದಕ್ಕೆ ವಿರುದ್ಧ. ಕೃಷ್ಣ ತನ್ನ ಬಗ್ಗೆ ತಾನೇ ಹೇಳ್ಕೊಂಡಿದ್ದಾನೆ, ಅನ್ಬ್ರೇಕಬಲ್ ಅಂತೇಹ ಅಂತ. ಇದು ಥಿಯರಿ, ಅದು ಪ್ರಾಕ್ಟಿಕಲ್. ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಹೋದರೆ ನಿಮಗೆ ಗೀತೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೋದರೆ ನಾವು ಇವತ್ತೆಲ್ಲ ತುಂಬ ಜನ ತಿಳ್ಕೊಂಡಿರೋದು ಹಾಗೆ. ಆಧುನಿಕರು ಬರೆಯೋದೆಲ್ಲ ಹಾಗೆ. ಈವನ್ ಕೃಷ್ಣ ವಾಸ್ ಮರ್ಡರ್ಡ್, ಈವನ್ ಕೃಷ್ಣ ಅಂದರೆ ಅರ್ಥ ಇರೋರಿಗೆ ಇದೆಲ್ಲ. ಕೃಷ್ಣ ಹ್ಯಾಡ್ ಗ್ರೇಟ್ ರಿಪೆಂಟೆನ್ಸ್. ಕೃಷ್ಣ ಭಾರಿ ದುಃಖಪಟ್ಟ, ಆಮೇಲೆ ಏನೋ ಕತೆ ಹೇಳ್ತಾನೆ ಇರ್ತಾರೆ ಅವ್ರ ಪಾಪ. ಆದರೂ ಕೃಷ್ಣ ಗ್ರೇಟ್ ಪರ್ಸನ್ ಅಷ್ಟೇ, ಯಾಕೆ ನಮಗಿಂತ ಸ್ವಲ್ಪ ದೊಡ್ಡವನಷ್ಟೇ. ಇದು ಸರಿಯಲ್ಲ, ಅದು ದೇವರಿಗೆ ಒಪ್ಪೆಯಾಗ ಮಾತುಗಳಿವೆಲ್ಲ. ಮುಂದೆ ಹೇಳ್ತಾರೆ ಮತ್ತೆ ನೋಡಿ, ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶೋಷ್ಯ ಏವಚ. ಮುಂದೆ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ. ಇಷ್ಟು ಹೇಳಿದ ಮೇಲೆ, ಚಕಾರದಿಂದ ಹೇಳಿದ ಮೇಲೆ ಕೊತ್ತು ಹೇಳ್ತಾರೆ, ಯಾಕೆ ಹೀಗಾಗೋದಿಲ್ಲ, ಇನ್ನೊಂದು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಮತ್ತು ಟೆಸ್ಟ್ ಮಾಡೋಕ್ಕೆ ಬರೋದೇ ಇಲ್ಲ ಅಂಥೇಳಿ. ಇದರಿಂದ ಆಗಲಿಲ್ಲ ಅದರಿಂದ ಆಗಲಿಲ್ಲ ಅಂತ ಇಷ್ಟೊತ್ತು ಹೇಳಿದರು. ಇನ್ನೇನೂ ಆಗಲ್ಲ ಅಂದರು. ಏನೋ ಒಂದು ಭಾರಿ ಸ್ಪೆಷಲ್ ಕೇಸ್ ಆಗುತ್ತೆ ಅಂದರೆ ಯೋಚನೆ ಮಾಡೇಬೇಡಿ. ಯಾಕೆ ಅಚ್ಛೇದ್ಯ, ಇಂಡಿವಿಜುವಲ್, ಡಿಫಿಕಲ್ಟ್ ಟು ಡಿವೈಡ್ ಬೇರೆ, ಇಂಡಿವಿಜುವಲ್ ಬೇರೆ. ಹಲಸಂಡು ಬರೀ ಕೈಲಿ ಹೆಚ್ಚಕ್ಕೆ ಬರೋದಿಲ್ಲ, ಚಾಕಿಲಿ ಬರುತ್ತೆ, ಗೊತ್ತಾಯ್ತಾ? ಆದರೆ ಜೀವನ ಸ್ವರೂಪ ದೇಹನ ಏನು ಮಾಡೋಕ್ಕೆ ಬರೋದಿಲ್ಲ, ಅಚ್ಛೇದ್ಯ. ಮತ್ತು ಟ್ರೈ ಮಾಡ್ಲಿಕ್ಕೆ ಹೋಗಬೇಡ, ಇಂಪಾಸಿಬಲ್ ಅಂತ ಅರ್ಥ. ಅದಾಹ್ಯ, ಸುಳ್ಳಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಕ್ಲೇದ್ಯ, ಒಣಗಲಿಕ್ಕೆ ಸಾಧ್ಯ ಇಲ್ಲ. ಅಶೋಷ್ಯ, ಒಣಗಿಸ್ಲಿಕ್ಕೂ ಆಗೋದಿಲ್ಲ, ನೆನೆಸ್ಲಿಕ್ಕಾಗೋದಿಲ್ಲ, ಒಣಗಿಸ್ಲಿಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಇದೆಲ್ಲ ಗೊತ್ತಾರೋ ಅನುಕೂಲ ಏನು ಗೊತ್ತಾ? ಜೀವ ಭೂಮಿ ಬಿಡೋದು ಯಾವುದ್ರಲ್ಲಿ ಬಿಡ್ತಾನೆ? ನೀರಿಂದ ಬಿಡ್ತಾನೆ. ಸತ್ತೋಗ್ಬೇಕಾಗಿತ್ತು ಅಲ್ಲೇ ಅವನು, ಗೊತ್ತಾಯ್ತಾ? ಇದು ಒಂದು ಆಹಾರದಲ್ಲಿ ಸೇರ್ತಾನೆ, ಆಮೇಲೆ ಬೇಯಿಸ್ತಾರೆ, ಅದರಲ್ಲಿ ತಿಂತಾರೆ, ಅದರಲ್ಲಿ ಬರ್ತಾನೆ ಜೀವ. ಅಷ್ಟು ಕುದಿಸಿ ಏನು ಮಾಡಿ ಕೂಡ ಸತ್ತಿರೋದಿಲ್ಲ ಅವನು. ಇವತ್ತು ಧಾನ್ಯದಿಂದ ಆಗೋದು, ಮಳೆ ಬರುತ್ತೆ ಅಂದರೆ ಇನ್ನೊಂದು ಅರ್ಥ ಆಗುತ್ತೆ ನಮಗೆ. ಅನೇಕ ಜೀವರು ಹುಟ್ಟುತ್ತಾ ಇದ್ದಾರೆ ಅಂತ ಅರ್ಥ. ಮಳೆ ಬರುತ್ತೆ ಅಂದರೆ ಬರೀ ಪೈರು ಹುಟ್ಟೋದಿಲ್ಲ, ಏನು ಹುಟ್ಟುತ್ತಾರೆ? ಆ ಪೈರಲ್ಲಿ ಸೇರ್ಕೋತಾನೆ ಅವನು. ಆಮೇಲೆ ಇದರಲ್ಲಿ ಸೇರ್ಕೋತಾನೆ, ಅಡುಗೆ ಮಾಡೋ. ಅದಕ್ಕೆ ಪಂಚಸೂನ ಅಂತ ಕರೆದ ಅದಕ್ಕೇ. ಅದು ಎಷ್ಟು ಕುದಿಸ್ತಾರೆ ಆಗಲೂ ಸಾಯೋದಿಲ್ಲ ಅವನು. ಅದು ತಿಂತಾರೆ, ಅಲ್ಲಿ ಹೋಗಿ ಸೇರ್ಕೊಂಡು ಆಮೇಲೆ ಶಿಫ್ಟ್ ಆಗ್ತಾ. ಇದೆಲ್ಲ ತಿಳ್ಕೊಳ್ದೆ ಹೋದ ಜೀವ ಅಲ್ಲಿ ಎಂದೋ ಸತ್ತು ಹೋಗಿಬಿಡ್ತಾಯಿತ್ತು, ಯಾರು ಹುಟ್ಟೋ ಚಾನ್ಸಸ್ಸೇ ಇರೋದಿಲ್ಲ. ಹಾಗಾಗತ್ತೆ. ಹೌದೌದು, ಜೀವರು ಆ ಮಳೆಯಲ್ಲಿ ಜೀವರು ಇದ್ದೇ ಇರ್ತಾರೆ, ಗೊತ್ತಾಯ್ತಾ? ಒಂದೊಂದು ಹನಿಯಲ್ಲಿ ಎಷ್ಟೋ ಜೀವರು ಇರ್ತಾರೆ. ಒಂದು ಹನಿಯೊಳಗೆ ಒಂದೊಂದು ಹನಿಗೆ ಒಬ್ಬ ಜೀವ ಅಲ್ಲ, ಒಬ್ಬ ಹನಿಯೊಳಗೆ ಅಷ್ಟೊಂದು ಜೀವರು ಇರ್ತಾರೆ, ತಿಳಿತಾ? ಅದು ಅವರೆಲ್ಲ ಹುಟ್ಟಿರ್ತಾರೆ. ಎಷ್ಟೋ ಜನ 90% ಹೋಗಿಬಿಡ್ತದೆ, ಗೊತ್ತಾಯ್ತಾ? ಆಮೇಲೆ 99% ಹೋಗ್ತದೆ. ಎಲ್ಲೋ ಸ್ವಲ್ಪ ಇದರಲ್ಲಿ ಬರೋದಷ್ಟೇ. ಆದ್ದರಿಂದ ಇಷ್ಟೋ ಜನ ಹುಟ್ಟಿಬಿಡ್ತಾರೆ. ಆ ರೀತಿ ಎಲ್ಲರೂ ಹುಟ್ಟಿದ್ರೆ ಗೋವಿಂದ ಏನೂ ಆಗ್ತಿರಲಿಲ್ಲ. ಅನಂತ ಜೀವರಾಶಿ ಇದ್ದಾರೆ ಸಾಕು. ಮತ್ತೆ ಇಲ್ಲಿ ಜೀವ ಬಂದಿರ್ತಾನಲ್ಲ, ಮತ್ತೆ ಹೋಗ್ಬೇಕು ವಾಪಸ್ ಅವನೀಗ. ಮತ್ತೆ ಆತ ಮೇಲಿಂದ ವಾಪಸ್ ಹೋಗ್ಬೇಕು. ಮತ್ತೆ ಚಿಕ್ಕ ಮಗು ಸತ್ರು ಕೂಡ ಅದೇ ರೂಟೆ, ಗೊತ್ತಾಯ್ತಿಲ್ಲ? ಈ ಸ್ಪರ್ಮ್ ಲೆವೆಲ್ ಸತ್ರು ಅದೇ ರೂಟೆ. ಅದು ವೇಸ್ಟ್, ಅದು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆಲ್ಲ ಹೋಯ್ತು.
ಮತ್ತೆ ಮತ್ತೆ ರೀಅಪ್ಲೈ ಮಾಡಬೇಕು ಅಂತ ಹೇಳ್ತಾರಲ್ಲ, ಇನ್ನೊಂದು ಕಾಲ್ಫರ್ ಮಾಡಿ ಮತ್ತೆ ಅಪ್ಲೈ ಮಾಡಬೇಕೆ ಹೊರತು ಮತ್ತೆ ಕನ್ಸಿಡರ್ ಮಾಡೋದಿಲ್ಲ. ಎಷ್ಟೋ ಸಲ ಸ್ಪೆಷಲ್ ಕ್ಲಾಸ್ ಏನು ಮಾಡ್ತಾರೆ, ಕೆಲವು ಸಲ ಹಿಂದೆ ಅಪ್ಲೈ ಮಾಡಿದ್ರೆ ನೀಡ್ ನಾಟ್ ಅಪ್ಲೈ, ಅವ್ರು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾರೆ. ಪ್ಲಸ್ಸು ಹೊಸದವ್ರು ಮಾಡೋದು, ಕೆಲವಕ್ಕೆ ಆಗಲ್ಲ, ಎಲ್ಲ ಫ್ರೆಶ್ಶಾಗಿ ಅಪ್ಲೈ ಮಾಡಬೇಕು. ಮತ್ತೆ ಈ ಪ್ರೋಸೆಸ್ ಫಾಲೋ ಮಾಡ್ಕೊಂಡು ಬರಬೇಕು ಅವರು. ಮತ್ತೆ ವಾಪಸ್ ಹೋಗಿ 1 ವರ್ಷ ಬೇಕು ಫಸ್ಟು, ಇಲ್ಲಿಂದ ವಾಪಸ್ ಹೋಗ್ಲಿಕ್ಕೆ 1 ವರ್ಷ ಮಿನಿಮಮ್ ಬೇಕು. ಅಲ್ಲಿಂದ ಮತ್ತೆ ಪ್ರೊಸೀಜರ್ ಶುರುವಾಗುತ್ತೆ. ಕೊನೆ ಯಾವ ಸ್ಟೇಜಲ್ಲಿ ಬೇಕಾದ್ರೂ ಜಸ್ಟ್ ಆಗಬಹುದು, ಮತ್ತೆ ಅವನೀಗ ಯಾವ ಸ್ಟೇಜಲ್ಲಿ ಬೇಕಾದರೂ ಮತ್ತೆ ವಾಪಸ್ ಹೋಗಬೇಕು ಅಲ್ಲಿಂದ. ಇದು ಪದ್ಧತಿ. ಆಗ ನಮಗೆ ಈಗ ಅರ್ಥ ಆಗುತ್ತೆ, ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವ. ಎಷ್ಟು ಜನ್ಮ ಬರೋಕ್ಕೆ ಎಷ್ಟು ಕಷ್ಟ ಅಂತ ಹೇಳಿದರೆ, ಇದೆಲ್ಲ ದಾಟ್ಕೊಂಡು ನಾವು ಬಂದಿದ್ದೀವಿ ಅಂದರೆ ಇದನ್ನೇನು ಮಾಡ್ಬೇಕು ನಾವೀಗ? ಸದುಪಯೋಗ ಮಾಡ್ಕೋಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದನ್ನು ನಾವು ಮಿಸ್ಯೂಸ್ ಮಾಡಿಕೊಂಡ್ರೆ ಭಾರಿ ಕಷ್ಟ ಆಗುತ್ತೆ. ಸುಮ್ಮನೆ ಓದೋರು ಇವೆಲ್ಲ ಬರೀ ಸತ್ರ ನಾಳೆ ತಕ್ಷಣ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇವತ್ತು ಏನು ಬಿಡಿ ಇನ್ನೊಂದು ದೇಹ ಹೊಸ ಡ್ರೆಸ್ ಸಿಗುತ್ತಲ್ಲ ಆ ಥರ ಅಂತೇಳಿ. ಎಷ್ಟೋ ಸರ್ತಿ ನೀವು ನಿಮಗೆ ಕಷ್ಟ ಗೊತ್ತಾಗೋದು ಯಾವಾಗ ಗೊತ್ತಾ? ಯಾತ್ರೆಗೆ ಹೋಗಿರ್ತೀರಿ, ನಿಮ್ಮ ಕಿಟ್ ಯಾರೋ ಕದ್ದುಬಿಟ್ಟಿರ್ತಾರೆ, ಸ್ನಾನದ ಎಷ್ಟು ಫೈಜಿತ್ ಆಗುತ್ತೆ ರೀ ಪಾಪ. ಹೊಸ ಬಟ್ಟೆಲಿ ಬಡಿ ಬರಲ್ಲ, ಅದು ಬೇರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನಮಗೆ ಯಾವುದದು ನಮ್ಮ ಬಟ್ಟೆದೇ ಅಷ್ಟು ಪ್ರಾಬ್ಲಮ್ ಇದೆ ಈಗ. ಸಾಮಾನ್ಯ ಕದಿಯೋರು ಏನು ಕದ್ದರೂ ತಕ್ಷಣ ಎಫೆಕ್ಟ್ ಆಗೋಲ್ಲ, ಈ ಸ್ನಾನದ ಪದಾರ್ಥ ಕದ್ಬಿಟ್ರೆ ಭಾರಿ ಎಫೆಕ್ಟ್ ಆಗುತ್ತೆ. ಅವ್ನು ದೇವ್ರ ಪೂಜೆ ಎಲ್ಲ ನಿಲ್ಸ್ಬಿಡುತ್ತೆ. ಈ ಕದಿಯೋರು ಹಾಗೆ ಮಾಡೋದು. ಯಾಕೆ ಹೇಳಿದ್ರೆ ಗೊತ್ತಾ? ದೇಹ ಸುಲಭ ಅಲ್ಲ ಅಂತ ಹೇಳಿದೆ ಕೇಳಿದ್ದು. ಆಗ ನೀವು ತಂದುಕೊಡ್ತಾರೆ ಯಾರೋ, ಮಡಿ ಬರಲ್ಲ ಅದ, ಮತ್ತೆ ಒರೆಸಿ 1 ದಿವಸ ಆಗಲೇಬೇಕದು. ಒಂದು ಸತಿ ಹಾಕಿ ಒಣಗಿಸಿ ಮತ್ತೆ ಒರೆಸಿ ಮತ್ತೆ ಹಾಕಬೇಕಾದ್ರೆ. ಅರ್ಥ ಆಯ್ತಾ? ಹೊಸ ಬಟ್ಟೆ ಮಡಿಗೆ ಬರಲ್ಲ. ಇಷ್ಟೆಲ್ಲ ಯೋಚನೆ ಮಾಡಿದರೆ ಆಗ ನಮಗೆ ದೇಹ ಬಂದಿರೋದು ಎಷ್ಟು ಕಷ್ಟ, ಹೇಗೆ ಬಂದಿದೆ, ಹೇಗೆ ಉಪಯೋಗ ಮಾಡ್ಕೋಬೇಕು, ಹೇಗೆ ಉಪಯೋಗ ಮಾಡಬೇಕು ಅದನ್ನು 100% ಮಾಡಬೇಕು. ನಾವು ಆ್ಯಕ್ಚುಲಿ ಮಾಡೋದು 1% ಇಲ್ಲ, ಮಿಸ್ಯೂಸ್ ಮಾಡೋರೇ 90% ಇರೋದು. ಮಿಸ್ಯೂಸ್ ಮಾಡ್ತಾ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿದಾಗ ಇದಿಷ್ಟು ಭಗವದ್ಗೀತಾ ಎಷ್ಟು ನಮ್ಮನ್ನು ಎಜುಕೇಟ್ ಮಾಡೋದು, ಅದನ್ನೆಲ್ಲ ಉಪಯೋಗಿಸ್ಬೇಕು. ಕೃಷ್ಣ ಏನು ಹೇಳುತ್ತೆ, ಆಚಾರ ಹೇಳ್ತಾರೆ, ಅತಿ ಕಡಿಮೆಯಿಂದ 10 ಅರ್ಥ ಇದೆ ಅಂತ ಹೇಳಿದ್ದಾರೆ. ಎಲ್ಲ ಸೇರಿಸ್ಕೋತಾ ಹೋದಷ್ಟು ಏನಾಗುತ್ತೆ, ಅರ್ಥ ತುಂಬ ದೊಡ್ಡದಾಗತ್ತೆ. ಯಾರಿಗೆ ಏನಿಲ್ಲ, ಲೆಕ್ಕ ಇಲ್ಲ ಅದಕ್ಕೆ. ಇವತ್ತು ನೆಕ್ಸ್ಟ್ ಕಾಲ್ ಫಾರ್ ಮಾಡ್ತಾರೆ ಅಂತ ನೀನು ಗ್ಯಾರಂಟಿ ಕೊಡ್ತಾರೆ ನಿಮಗೆ? ಯಾವಾಗಲೂ ಮಾಡ್ಬೋದು, ಇಷ್ಟ ಬಂದಾಗ ಮಾಡ್ಬೋದು ಅಷ್ಟೇ. ಅವರು ಮಾಡ್ದೇ ಇರ್ಬೋದು, ಹೋಯ್ತು ಅಷ್ಟೇ, ಮುಗಿದೋಯ್ತು. ಅವಾಗ ಎಷ್ಟು ಅತಿ ಮಿನಿಮಮ್ ಹೇಳ್ತಾರೆ ಹೊರತು ಯಾವ್ದು ಹೇಳೋದಿಲ್ಲ. ಇವತ್ತು ಬೆಳಿಗ್ಗೆ ಊಟ ಸಾಯಂಕಾಲದಲ್ಲಿ ಊಟ ಇಲ್ಲ ಅಷ್ಟು ಹೇಳ್ಬೋದೇ ಹೊರತು ಒಂದು ಮಿನಿಮಮ್ ಊಟ ಮಾಡಿದ್ರೆ 1 ದಿವಸ ಊಟ ಅಷ್ಟೇ, ನೆಕ್ಸ್ಟ್ ಇಲ್ಲ. ಆ ಥರ ಒಂದು ವ್ಯವಸ್ಥೆ ಮಾಡಿದ್ದ. ಅಡ್ಮಿಷನ್ ಕೂಡ ಯಾವ ಥ್ರೂಔಟ್ ದ ಇಯರ್ ಮಾಡೋದಿಲ್ಲ. ಫಸ್ಟ್ 1 ತಿಂಗಳಿಗೆ ಕ್ಲೋಸ್ ಮಾಡ್ತಾರೆ, ನೆಕ್ಸ್ಟ್ ಇಯರ್ ಅಪ್ಲೈ ಮಾಡಿ, ಈ ವರ್ಷ ಕತೆ ಮುಗಿತಾರೆ, ಮತ್ತೆ ಮಾಡೋಂಗಿಲ್ಲ. ಮಿದ್ದು ಯಾವಾಗಲೂ ಜಾಯಿನ್ ಮಾಡೋಕ್ಕೆ ಬರೋಲ್ಲ. ಟ್ರಾನ್ಸ್ಫರ್ ತೊಗೊಳ್ಳೋದು ಮಧ್ಯೆ ಬೇಕಾದ್ರೆ ಹೊಸದಾಗಿ ಸೇರ್ಲಿಕ್ಕೆ ಬರೋಲ್ಲ. ಅದು ಹೇಗೆ ಅಕಾಡೆಮಿಕ್ ಕೇರ್ ಸ್ಟಾರ್ಟ್ ಆಗುತ್ತೆ ಅಂತೀವಲ್ಲ ಹಾಗೆ. ಈಗ ಅದೆಲ್ಲ ಯೋಚನೆ ಮಾಡಿ ಪರಮಾವಧಿ ಯಾವುದಕ್ಕೆ ಉಪಯೋಗಿಸ್ಬೇಕು ಟೈಮ್ ನಾವೀಗ? ಜ್ಞಾನ ಕಾರ್ಯ. ಅದಕ್ಕೆ ಮಾನವ ಶಬ್ದಕ್ಕೆ ಬನು ಅಂದರೆ ಜ್ಞಾನ. ಜ್ಞಾನ ಸಂಪಾದನೆ ಮಾಡಿದರೆ ಮಾತ್ರ ಏನಾಗ್ತಾನೋ ಅವನು ಮಾನವ. ವಿದ್ಯಾರ್ಥಿ ಮನೆ ಕಟ್ಟಿಸಿದ್ರೆ ವಿದ್ಯಾರ್ಥಿ ಅಂತ ಕರೆಯೋದಿಲ್ಲ, ಓದಿ ಬಂದರೆ ವಿದ್ಯಾರ್ಥಿ ಆಗ್ತಾನೆ. ನಮಗೆ ಇವತ್ತೆಲ್ಲ ಮನುಷ್ಯ ಜನ್ಮ ವಿದ್ಯಾರ್ಥಿ ಜನ್ಮ ಅಂತ ಅರ್ಥ. ನಾವು ಜ್ಞಾನ ಬಿಟ್ಟು ಏನು ಅಚೀವ್ ಮಾಡಿದರೂ ಕೂಡ ಏನದು ಅದು ವೇಸ್ಟ್ ಅಲ್ಲೇ, ಅದು ಬಿಟ್ಟು ಹೋಗೋದು, ಹಿಂದೆ ಬರೋದೇ ಇಲ್ಲ. ಜ್ಞಾನ ಏನು ಮಾಡುತ್ತೆ? ಜ್ಞಾನ ಜೊತೆ ಬಂದುಬಿಟ್ಟು ಜನ್ಮ ಜನ್ಮಕ್ಕೆ ಬರುತ್ತೆ. ಅದನ್ನು ಅರ್ಥ ಮಾಡಿಸಿದ್ರೆ ಆಗ ಗೀತೆಯ ಮಹತ್ವ ತಿಳಿಯೋದು. ಅಚ್ಛೇದ್ಯೋಹ್ಯಂ ಮದಾಹ್ಯೋಹ್ಯಂ ಅಕ್ಲೇದ್ಯೋ ಅಶೋಷ್ಯೇವಚ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತ. ಪೂರ್ತಿ ಮುಗಿದಿಲ್ಲ ಶ್ಲೋಕ, ದೊಡ್ಡ ಶ್ಲೋಕ ಇದು, ಅನೇಕ ಅರ್ಥ ಹೇಳ್ತಾರೆ. ಅದು ನಾಳೆ ತುಂಬ ಇದೆ.